ನಿಮಗೆ ಕೇವಲ ಕರ್ಮವನ್ನು ಮಾಡುವ ಅಧಿಕಾರವಿದೆ, ಕರ್ಮದ ಫಲದ ಮೇಲೆ ಎಂದಿಗೂ ಇಲ್ಲ. ಇದು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ನೀಡಿದ ಪರಮಸತ್ಯದ ಉಪದೇಶ. ಈ ಒಂದು ಸಾಲು ನಿಮ್ಮ ಸಮಸ್ತ ಜೀವನದ ಭಾರವನ್ನೇ ಇಳಿಸುವ ಶಕ್ತಿ ಹೊಂದಿದೆ. ಗೌರವಾನ್ವಿತ ಆತ್ಮಗಳೇ, ನಿಮ್ಮೆಲ್ಲರಿಗೂ ಕನ್ನಡ ವಿಚಾರಧಾರೆಗಳು ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಭಗವದ್ಗೀತೆಯು ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ, ಅದು ಮಾನವ ಕುಲಕ್ಕೆ ಶ್ರೀಕೃಷ್ಣನು ನೀಡಿದ ಜೀವನ ಮಾರ್ಗದರ್ಶನ. ಈ ಮಾರ್ಗದರ್ಶನವನ್ನು ಆಳವಾಗಿ ಅರ್ಥ ಮಾಡಿಕೊಂಡರೆ ಯಶಸ್ಸು, ಶಾಂತಿ ಮತ್ತು ಸಂತೋಷವನ್ನು ಸಾಧಿಸುವುದು ಖಂಡಿತ. ಆದರೆ ಗೀತೆಯ 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳನ್ನು ಓದಿ ಅರಿತುಕೊಳ್ಳುವುದು ಎಲ್ಲರಿಗೂ ಸುಲಭವಲ್ಲ. ಆದ್ದರಿಂದ ನಿಮ್ಮ ಅನುಕೂಲಕ್ಕಾಗಿ ಈ ಪವಿತ್ರ ಗ್ರಂಥದಲ್ಲಿ ಅಡಗಿರುವ 110 ಅತ್ಯಮೂಲ್ಯ ಜೀವನ ಸೂತ್ರಗಳನ್ನು ನಾವು ಸಂಕಲಿಸಿದ್ದೇವೆ. ನೀವು ಈ ಪ್ರತಿಯೊಂದು ವಿಚಾರವನ್ನು ದಿನನಿತ್ಯವೂ ಆಲಿಸಿ ಮನನ ಮಾಡಿ ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಮನಸ್ಸಿಗೆ ಅಪಾರವಾದ ನೆಮ್ಮದಿ, ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ಲಭಿಸುತ್ತದೆ. ಪ್ರತಿಯೊಂದು ವಿಚಾರವು ನಿಮ್ಮ ಜೀವನಕ್ಕೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಆದ್ದರಿಂದ ವಿಡಿಯೋದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ ಮತ್ತು ಭಕ್ತಿಯಿಂದ ಈ ಜ್ಞಾನವನ್ನು ಸ್ವೀಕರಿಸಿ. ಜೈ ಶ್ರೀ ರಾಧಾಕೃಷ್ಣ. ದೇಹ ಗೀತೆಯ 110 ಅಮೂಲ್ಯ ವಿಚಾರಗಳು. 1ನೆಯ ವಿಚಾರ, ಈ ಜಗತ್ತಿನಲ್ಲಿ ಯಾರೂ ಸಂಪೂರ್ಣವಾಗಿ ಪರಿಪೂರ್ಣರಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೊರತೆಗಳು ಇರುತ್ತವೆ ಮತ್ತು ಲೋಪದೋಷಗಳು ಇರುತ್ತವೆ. ಆದ್ದರಿಂದ ನೀವು ಇತರ ಜನರ ಶಕ್ತಿಗಳು ಮತ್ತು ಸದ್ಗುಣಗಳನ್ನು ನೋಡಿ ಅವರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಳ್ಳಬೇಕು. ಯಾರಾದರೂ ಪರಿಪೂರ್ಣರಾಗಿದ್ದಾರೆಂದು ನಾವು ಬಯಸಿದರೆ ಆ ಸಂಬಂಧವು ಮುರಿಯುವುದು ನಿಶ್ಚಿತ. ಏಕೆಂದರೆ ಪ್ರಕೃತಿಯ ನಿಯಮದಂತೆ ಅಪೂರ್ಣತೆ ಇದ್ದೇ ಇರುತ್ತದೆ. ನೀವು ಪರಿಪೂರ್ಣತೆಯನ್ನು ಹುಡುಕುವ ಬದಲು ಇರುವ ಸದ್ಗುಣಗಳನ್ನು ಗುರುತಿಸಿ ಗೌರವಿಸುವುದನ್ನು ಕಲಿಯಬೇಕು. ಈ ದಿವ್ಯಜ್ಞಾನವು ನಮ್ಮ ಮನಸ್ಸಿನಲ್ಲಿ ಅಹಂಕಾರ ಮತ್ತು ಅಸಹನೀಯ ಭಾವನೆಗಳನ್ನು ದೂರ ಮಾಡಿ ಪ್ರೀತಿ ಮತ್ತು ಸಹನೀಯ ಭಾವವನ್ನು ಬೆಳೆಸುತ್ತದೆ. 2ನೆಯ ವಿಚಾರ, ಯಾವುದೇ ಒಳ್ಳೆಯ ಕಾರ್ಯವನ್ನು ಮಾಡಲು ಪ್ರತಿಯೊಂದು ಸಮಯವೂ ಶುಭಕರವಾಗಿರುತ್ತದೆ. ನಾಳೆಗೆ ಮುಂದೂಡುವುದು ಅಥವಾ ಒಳ್ಳೆಯ ಸಮಯಕ್ಕಾಗಿ ಕಾಯುವುದು ನಾವು ನಮ್ಮನ್ನೇ ಮೋಸಗೊಳಿಸುವ ಒಂದು ರೀತಿಯ ಭ್ರಮೆ. ಭಗವಂತನು ಸಮಯವನ್ನು ನಮ್ಮ ಕರ್ಮದ ಸಾಧನವನ್ನಾಗಿ ನೀಡಿದ್ದಾನೆ. ಒಳ್ಳೆಯ ಕಾರ್ಯಕ್ಕಾಗಿ ಕಾಯುವವನು ಆ ಕಾರ್ಯವನ್ನು ಸಂಪೂರ್ಣವಾಗಿ ಕೈಬಿಡುತ್ತಾನೆ. ರಾಜನ್ ಎಂಬ ಒಬ್ಬ ಸಾಮಾನ್ಯ ಮನುಷ್ಯನ ಕಥೆಯಿದೆ. ಆತನು ತನ್ನ ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವ ಕನಸು ಕಂಡಿದ್ದನು. ಒಂದು ಸವಾಲಿನ ಯೋಜನೆಯನ್ನು ಮುಗಿಸಬೇಕಾಗಿತ್ತು. ಆದರೆ ಆತನು ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಲು ನನಗೆ ಸಮಯದ ಕೊರತೆ ಇದೆ ಅಥವಾ ನಾನು ನಾಳೆ ಪ್ರಾರಂಭಿಸುತ್ತೇನೆ ಎಂದು ಯೋಚಿಸುತ್ತಿದ್ದನು. ಆತನು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದನು, ಆದರೆ ಆ ಸಮಯ ಎಂದಿಗೂ ಬರಲಿಲ್ಲ. ಪ್ರತಿದಿನ ಭಗವದ್ಗೀತೆಯ ಬೋಧನೆಗಳನ್ನು ಕೇಳುತ್ತಿದ್ದ ಅವನ ಸ್ನೇಹಿತನೊಬ್ಬ, ಸಮಯ ಎಂದಿಗೂ ಒಳ್ಳೆಯದಾಗಿರುವುದಿಲ್ಲ ಮತ್ತು ಪ್ರತಿಕ್ಷಣವೂ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಶುಭಕರ ಎಂದು ವಿವರಿಸಿದನು. ಆನಂತರ ರಾಜನ್ ರಾತ್ರಿಯಿಡೀ ತನ್ನ ಯೋಜನೆಯ ಮೇಲೆ ಕೆಲಸ ಮಾಡಿದ, ಹೋರಾಡಿದ ಮತ್ತು ಉತ್ತಮ ಫಲಿತಾಂಶಗಳನ್ನು ಸಾಧಿಸಿದನು. ಆತನು ತನ್ನ ಕೆಲಸಕ್ಕೆ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಾಗ ಸಮಯವು ತಾನಾಗಿಯೇ ಅನುಕೂಲಕರವಾಯಿತು. ರಾಜನ್ನ ಈ ಕಠಿಣ ಪರಿಶ್ರಮ ಮತ್ತು ಸಂಕಲ್ಪವು ಆ ದೊಡ್ಡ ಕಾರ್ಯದಲ್ಲಿ ಯಶಸ್ಸನ್ನು ತಂದುಕೊಟ್ಟಿತು ಮತ್ತು ಅವನ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ತಂದಿತು. ಈ ಕಥೆಯು ಪ್ರತಿ ಕ್ಷಣವೂ ಒಳ್ಳೆಯ ಕೆಲಸ ಮಾಡಲು ಉತ್ತಮ ಎಂದು ನಮಗೆ ಕಲಿಸುತ್ತದೆ. 3ನೆಯ ವಿಚಾರ, ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಕನಸುಗಳನ್ನು ನನಸಾಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಆದರೆ ಕೆಲವರು ತಾತ್ಕ್ಷಣಿಕ ಯಶಸ್ಸನ್ನು ಬಯಸಿ ಅಥವಾ ಅರ್ಧದಲ್ಲಿಯೇ ಕೈಬಿಡುವುದರಿಂದ ವಿಫಲರಾಗುತ್ತಾರೆ. ಆದ್ದರಿಂದ ಯಶಸ್ಸನ್ನು ಸಾಧಿಸಲು ನೀವು ತಾಳ್ಮೆಯನ್ನು ಹೊಂದಿರಬೇಕು ಮತ್ತು ನಿಮ್ಮ ಗುರಿಯ ಕಡೆಗೆ ಸಾಗುವ ಚಿಕ್ಕ ಹೆಜ್ಜೆಗಳ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಬೇಕು. ಮಹಾತ್ಮ ಗಾಂಧೀಜಿಯವರಂತೆ ದೊಡ್ಡ ಗುರಿಗಳನ್ನು ತಲುಪಲು ಸಣ್ಣ ಹೆಜ್ಜೆಗಳೇ ಅಡಿಪಾಯವಾಗುತ್ತವೆ. 4ನೆಯ ವಿಚಾರ, ಭಗವಂತನು ಹೇಳುತ್ತಾನೆ, ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮನ್ನು ನೀವೇ ಉಸಿರುಗಟ್ಟಿಸಲು ಪ್ರಯತ್ನಿಸಬೇಡಿ. ಕೆಲವು ವಿಷಯಗಳನ್ನು ನನ್ನ ಮೇಲೆ ಬಿಡಿ. ಎಲ್ಲವನ್ನೂ ನೀವೇ ಪರಿಹರಿಸಲು ಪ್ರಯತ್ನಿಸಬೇಡಿ. ಸರಿಯಾದ ಸಮಯದಲ್ಲಿ ಎಲ್ಲವೂ ಸರಿಯಾಗುತ್ತದೆ. ನಮ್ಮ ಪ್ರತಿಯೊಂದು ಚಿಂತೆಯನ್ನು ಭಗವಂತನಿಗೆ ಅರ್ಪಿಸಿದಾಗ ಮನಸ್ಸು ಶಾಂತವಾಗುತ್ತದೆ. 5ನೆಯ ವಿಚಾರ, ಶ್ರೀಕೃಷ್ಣನು ಹೇಳುತ್ತಾನೆ, ಕೋಪವು ಕೆಟ್ಟದ್ದು, ಆದರೆ ಅಗತ್ಯವಿದ್ದಾಗ ಮಾತ್ರ ಅದನ್ನು ತೋರಿಸಬೇಕು. ಇಲ್ಲದಿದ್ದರೆ ತಪ್ಪು ಮಾಡುವವನು ತಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಅರಿಯುವುದಿಲ್ಲ ಮತ್ತು ನಿಮ್ಮ ಮೇಲೆ ಅದೇ ತಪ್ಪನ್ನು ಮುಂದುವರಿಸುತ್ತಾನೆ. ಧರ್ಮವನ್ನು ರಕ್ಷಿಸಲು ಅಥವಾ ಅನ್ಯಾಯವನ್ನು ತಡೆಯಲು ಕೋಪವು ಒಂದು ಸಾಧನವಾಗಬಹುದು, ಆದರೆ ವೈಯಕ್ತಿಕ ಅಹಂಕಾರಕ್ಕಾಗಿ ಮಾಡಿದ ಕೋಪವು ವಿನಾಶಕ್ಕೆ ಕಾರಣವಾಗುತ್ತದೆ. 6ನೆಯ ವಿಚಾರ, ನಾವು ಕಲಿಯಲು ವಿಫಲರಾಗುವ ತಪ್ಪು ಜೀವನದ ಅತಿದೊಡ್ಡ ತಪ್ಪು. ಜೀವನದಲ್ಲಿ ಯಶಸ್ವಿಯಾಗಲು ಕೆಲವೊಮ್ಮೆ ನಾವು ಎಲ್ಲಿದ್ದೇವೆ ಅಲ್ಲಿಂದಲೇ ಪ್ರಾರಂಭಿಸಬೇಕಾಗುತ್ತದೆ. ನಾವು ಸಂಪೂರ್ಣವಾಗಿ ಸಿದ್ಧರಿಲ್ಲದಿದ್ದರೂ ಸಹ ಕಾಯುವುದಕ್ಕಿಂತ ಇದು ಉತ್ತಮವಾಗಿದೆ. ಉದಾಹರಣೆಗೆ, ಮೊದಲ ವರ್ಷಕ್ಕೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಯು ಅನೇಕ ಹೊಸ ವಿಷಯಗಳು ಮತ್ತು ಅದ್ಭುತ ಸವಾಲುಗಳನ್ನು ಎದುರಿಸುತ್ತಾನೆ. ಅವರಿಗೆ ಸಂಪೂರ್ಣವಾಗಿ ತಯಾರಿ ಇಲ್ಲ ಎಂದು ತಿಳಿದಿರುತ್ತದೆ, ಆದರೆ ಅವರು ಪ್ರಾರಂಭಿಸುತ್ತಾರೆ ಮತ್ತು ಹೊಸ ವಿಷಯಗಳೊಂದಿಗೆ ತಮ್ಮ ಜ್ಞಾನವನ್ನು ವಿಸ್ತರಿಸುತ್ತಾರೆ. ಈ ರೀತಿಯ ಆರಂಭವು ಅವರನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವ ಉದ್ಯಮಿಯ ಉದಾಹರಣೆಯೂ ಸಹ ಇದೇ ರೀತಿಯಾಗಿದೆ. ಅವರು ಸಿದ್ಧರಿಲ್ಲದಿದ್ದರೂ ಕಾಯುವ ಬದಲು ಪ್ರಾರಂಭಿಸುತ್ತಾರೆ. ಅವರು ಹೊಸ ಸಾಹಸದೊಂದಿಗೆ ಅನೇಕ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ಎದುರಿಸುತ್ತಾರೆ, ಆದರೆ ಅವರ ಧೈರ್ಯ ಮತ್ತು ಪ್ರಯತ್ನವು ಅವರನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ.
ಆದ್ದರಿಂದ ಯೋಚಿಸುತ್ತಾ ಸಮಯ ವ್ಯರ್ಥ ಮಾಡಬೇಡಿ, ಪ್ರಾರಂಭಿಸಿ. 7ನೆಯ ವಿಚಾರ. ಬೇಸಿಗೆ ಬಂದಾಗ ಮರಗಳ ಎಲೆಗಳು ಒಣಗಲು ಪ್ರಾರಂಭಿಸುತ್ತವೆ. ಆದರೂ ಪಕ್ಷಿಗಳು ತಮ್ಮ ಗೂಡುಗಳನ್ನು ತ್ಯಜಿಸುವುದಿಲ್ಲ, ಏಕೆಂದರೆ ಅವರಿಗೆ ಮತ್ತೆ ಮಳೆಗಾಲ ಬರುತ್ತದೆ ಮತ್ತು ಮರಗಳು ಹೊಸ ಎಲೆಗಳನ್ನು ಚಿಗುರಿಸುತ್ತವೆ ಎಂದು ತಿಳಿದಿರುತ್ತದೆ. ಇದೇ ರೀತಿ ನಮ್ಮ ಜೀವನದಲ್ಲಿ ಕಷ್ಟದ ಸಮಯ ಬಂದಾಗ ನಾವು ನಮ್ಮ ಆಶಯಗಳನ್ನು ಅಥವಾ ಗುರಿಗಳನ್ನು ತ್ಯಜಿಸಬಾರದು, ಏಕೆಂದರೆ ಕಷ್ಟದ ನಂತರ ಸುಖವು ಖಂಡಿತ ಬರುತ್ತದೆ ಎಂಬ ನಂಬಿಕೆ ಇರಬೇಕು. 8ನೆಯ ವಿಚಾರ. ಈ ಜಗತ್ತಿನಲ್ಲಿ ಕೆಲವು ಸಂಬಂಧಗಳಿಗೆ ಯಾವುದೇ ಹೆಸರಿರುವುದಿಲ್ಲ, ಆದರೆ ಅವು ಜೀವಂತವಾಗಿರುತ್ತವೆ. ಇನ್ನು ಕೆಲವು ಸಂಬಂಧಗಳು ಕೇವಲ ಹೆಸರಿನಲ್ಲಿ ಮಾತ್ರ ಇರುತ್ತವೆ. ಹೃದಯದ ಸಂಬಂಧವೇ ನಿಜವಾದ ಸಂಬಂಧ. 9ನೆಯ ವಿಚಾರ. ತಾಳ್ಮೆಯನ್ನು ಹೊಂದಿರುವ ವ್ಯಕ್ತಿಯ ಶಕ್ತಿಗೆ ಯಾರೂ ಸರಿಸಾಟಿಯಾಗಲಾರರು, ಏಕೆಂದರೆ ನಾವು ತಾಳ್ಮೆಯಿಂದ ಇರುವಾಗ ಎಲ್ಲವನ್ನೂ ಅರ್ಥಮಾಡಿಕೊಳ್ಳುವ ಮತ್ತು ಸಹಿಸಿಕೊಳ್ಳುವ ಶಕ್ತಿಯನ್ನು ಪಡೆಯುತ್ತೇವೆ. ಇದು ನಮ್ಮ ಗುರಿಗಳನ್ನು ಸಾಧಿಸಲು ನಮ್ಮನ್ನು ಹೆಚ್ಚು ಧೈರ್ಯಶಾಲಿ ಮತ್ತು ಬಲಿಷ್ಠರನ್ನಾಗಿ ಮಾಡುತ್ತದೆ. ತಾಳ್ಮೆಯೇ ಮನುಷ್ಯನ ಪರಮಮಿತ್ರ. 10ನೆಯ ವಿಚಾರ. ಹೋದ ಕಾಲವು ಜೀವನವನ್ನು ಅರ್ಥಮಾಡಿಕೊಳ್ಳಲು ಒಂದು ಉತ್ತಮ ಅವಕಾಶ, ಮತ್ತು ಮುಂದೆ ಬರುವ ಪ್ರತಿಯೊಂದು ಕ್ಷಣವೂ ಜೀವನವನ್ನು ಜೀವಿಸಲು ಮತ್ತೊಂದು ಅವಕಾಶ. ಹಿಂದಿನ ತಪ್ಪುಗಳಿಂದ ಪಾಠ ಕಲಿಯಿರಿ, ಆದರೆ ಭೂತಕಾಲದ ವಿಷಾದದಲ್ಲಿ ಮುಳುಗಬೇಡಿ. 11ನೆಯ ವಿಚಾರ. ಅಹಂಕಾರ, ಕೋಪ ಮತ್ತು ಹಠಮಾರಿತನ, ಅಂದರೆ ಆಕ್ರಮಣಶೀಲತೆ, ಈ ದುರ್ಗುಣಗಳು ಮನುಷ್ಯನ ಜೀವನವನ್ನು ನಾಶ ಮಾಡುತ್ತವೆ. ಇವೆಲ್ಲವನ್ನೂ ತ್ಯಜಿಸುವುದರಿಂದ ನಾವು ಉತ್ತಮ ವ್ಯಕ್ತಿಗಳಾಗುತ್ತೇವೆ. ಅಹಂಕಾರದ ಬದಲಿಗೆ ನಾವು ವಿನಮ್ರರಾಗಿ ಮತ್ತು ಸಹಕಾರಿಯಾಗಿರಬೇಕು. ಕೋಪದ ಬದಲಿಗೆ ತಾಳ್ಮೆಯನ್ನು ಹೊಂದಿರಬೇಕು, ಮತ್ತು ಹಠಮಾರಿತನ ಅಥವಾ ಆಕ್ರಮಣಶೀಲತೆಯ ಬದಲಿಗೆ ತಿಳುವಳಿಕೆ ಮತ್ತು ಒಪ್ಪಿಗೆಯ ಮಾರ್ಗವನ್ನು ಆರಿಸಬೇಕು. 12ನೆಯ ವಿಚಾರ. ನಿಮ್ಮ ಕಾರ್ಯಗಳನ್ನು ನೀವು ಆನಂದಿಸಲು ಪ್ರಾರಂಭಿಸಿದಾಗ ನೀವು ಪರಿಪೂರ್ಣತೆಯನ್ನು ಸಾಧಿಸಿದ್ದೀರಿ ಎಂದು ಅರ್ಥಮಾಡಿಕೊಳ್ಳಿ, ಏಕೆಂದರೆ ಆ ಕಾರ್ಯಗಳು ನಿಮ್ಮ ಆತ್ಮವನ್ನು ತೃಪ್ತಿಪಡಿಸುತ್ತವೆ ಮತ್ತು ನಿಮ್ಮ ಜೀವನಕ್ಕೆ ಅರ್ಥವನ್ನು ನೀಡುತ್ತವೆ. ಕೆಲಸವನ್ನು ಕೇವಲ ಜವಾಬ್ದಾರಿ ಎಂದು ತಿಳಿಯದೆ ಅದು ನಿಮ್ಮ ಯೋಗ ಎಂದು ತಿಳಿದು ಆಚರಿಸಬೇಕು. 13ನೆಯ ವಿಚಾರ. ಕೆಲವೊಮ್ಮೆ ಯಶಸ್ಸು ಮತ್ತು ಸಂತೋಷದ ಸಮಯದಲ್ಲಿ ನಾವು ಆತ್ಮತೃಪ್ತರಾಗುತ್ತೇವೆ ಮತ್ತು ನಮ್ಮ ಅಹಂಕಾರವು ನಮ್ಮನ್ನು ತಪ್ಪಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ಜೀವನವು ಒಂದು ನಿರಂತರ ಪ್ರಯಾಣ ಮತ್ತು ಕೆಟ್ಟ ಸಮಯಗಳು ಯಾವುದೇ ಕ್ಷಣದಲ್ಲಿ ಬರಬಹುದು ಎಂಬುದನ್ನು ನಾವು ಮರೆಯುತ್ತೇವೆ. ಯಶಸ್ಸಿನ ಸಮಯದಲ್ಲಿ ನಾವು ಅತಿಯಾದ ಆತ್ಮವಿಶ್ವಾಸದಿಂದ ಇರಬಾರದು, ಬದಲಾಗಿ ತಾಳ್ಮೆ ಮತ್ತು ಸೂಕ್ಷ್ಮತೆಯಿಂದ ನಮ್ಮ ಯಶಸ್ಸನ್ನು ಯಾವಾಗಲೂ ಸ್ವಾಗತಿಸಬೇಕು. ಸಮಯಗಳು ಯಾವುದೇ ಕ್ಷಣದಲ್ಲಿ ಬದಲಾಗಬಹುದು ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಮತ್ತು ಎಲ್ಲಾ ಸಂದರ್ಭಗಳನ್ನು ಎದುರಿಸಲು ಸಿದ್ಧರಾಗಿರಬೇಕು. 14ನೆಯ ವಿಚಾರ. ಇತರರು ನಿಮಗೆ ಹೇಗೆ ವರ್ತಿಸಬಾರದು ಎಂದು ನೀವು ಬಯಸುತ್ತೀರೋ ಆ ರೀತಿಯಲ್ಲಿ ನೀವು ಎಂದಿಗೂ ಇತರರೊಂದಿಗೆ ವರ್ತಿಸಬಾರದು. ಇದು ಪರಸ್ಪರ ಗೌರವ ಮತ್ತು ಮಾನವೀಯತೆಯ ಮೂಲಭೂತ ನಿಯಮ. 15ನೆಯ ವಿಚಾರ. ಒಬ್ಬ ವ್ಯಕ್ತಿಯ ಸಿಹಿಯಾದ ಮಾತುಗಳು ನೀವು ಅವರಿಗೆ ವಿಶೇಷ ಎಂದು ಅರ್ಥವಲ್ಲ. ಕೆಲವೊಮ್ಮೆ ಪಾರಿವಾಳಗಳಿಗೆ ಕಾಳುಗಳನ್ನು ಎಸೆಯುವುದು ಅವುಗಳಿಗೆ ಆಹಾರ ನೀಡಲು ಅಲ್ಲ, ಅವುಗಳನ್ನು ಹಿಡಿಯಲು. ಇದನ್ನು ನೀವು ಖಂಡಿತ ನೆನಪಿಡಬೇಕು. ಜಗತ್ತಿನ ಕಪಟ ಸಂಬಂಧಗಳ ಬಗ್ಗೆ ಎಚ್ಚರದಿಂದ ಇರಬೇಕು. 16ನೆಯ ವಿಚಾರ. ತಮಾಷೆಗಳು ಹೇರಳವಾಗಿರುತ್ತವೆ, ಆದರೆ ಅವೆಲ್ಲವೂ ಕೇವಲ ಹಾಸ್ಯಗಳಲ್ಲ. ಅವುಗಳಲ್ಲಿ ಕೆಲವು ಚತುರತೆಯಿಂದ ಹೇಳಿದ ಸತ್ಯಗಳು. ಸತ್ಯವು ಯಾವಾಗಲೂ ಒಪ್ಪಿಕೊಳ್ಳಲು ಕಷ್ಟಕರವಾಗಿರುತ್ತದೆ, ಆದರೆ ತಮಾಷೆಯ ರೂಪದಲ್ಲಿ ಹೇಳಿದರೆ ಅದು ಸುಲಭವಾಗಿ ತಲುಪುತ್ತದೆ. 17ನೆಯ ವಿಚಾರ. ತನ್ನ ಮನಸ್ಸನ್ನು ಗೆದ್ದಿರುವ ವ್ಯಕ್ತಿಯು ಈಗಾಗಲೇ ದೇವರನ್ನು ತಲುಪಿದ್ದಾನೆ. ಅಂತಹ ವ್ಯಕ್ತಿಗೆ ಸಂತೋಷ, ದುಃಖ, ಚಳಿ, ಶಾಖ, ಗೌರವ ಮತ್ತು ಅಪಮಾನ ಎಲ್ಲವೂ ಒಂದೇ ಆಗಿರುತ್ತದೆ. ಮನಸ್ಸಿನ ಮೇಲಿನ ವಿಜಯವೇ ಜೀವನದ ಅತಿದೊಡ್ಡ ವಿಜಯ. 18ನೆಯ ವಿಚಾರ. ನರಕಕ್ಕೆ 3 ದ್ವಾರಗಳಿವೆ: ಕೋಪ, ಬಯಕೆ ಮತ್ತು ದುರಾಸೆ. ಇವು ನಮ್ಮ ಆತ್ಮವನ್ನು ಬಂಧಿಸಿ ಆಧ್ಯಾತ್ಮಿಕ ಪ್ರಗತಿಯನ್ನು ತಡೆಯುವ ಮುಖ್ಯ ಅಡೆತಡೆಗಳು. ಇವುಗಳನ್ನು ಗೆಲ್ಲುವುದೇ ನಮ್ಮ ಪ್ರಥಮ ಗುರಿಯಾಗಬೇಕು. 19ನೆಯ ವಿಚಾರ. ನೀವು ತೀವ್ರ ಸಂತೋಷದಲ್ಲಿರುವಾಗ ಅಥವಾ ತೀವ್ರ ದುಃಖದಲ್ಲಿರುವಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸರಿಯಲ್ಲ, ಏಕೆಂದರೆ ಈ ಎರಡೂ ಪರಿಸ್ಥಿತಿಗಳಲ್ಲಿ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಸಮರ್ಥರಾಗಿದ್ದೀರಿ. ಭಾವನಾತ್ಮಕ ಸಮತೋಲನವು ವಿವೇಕಯುತ ನಿರ್ಧಾರಗಳಿಗೆ ಅತಿ ಮುಖ್ಯ. 20ನೆಯ ವಿಚಾರ. ಕೆಲವೊಮ್ಮೆ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ನಾವು ಕೆಟ್ಟ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ನಮ್ಮೊಂದಿಗೆ ತಾಳ್ಮೆ ಇರಬೇಕು, ಏಕೆಂದರೆ ಅದು ನಮಗೆ ನಿರ್ಭಯತೆ ಮತ್ತು ಹೋರಾಟದ ಮನೋಭಾವದಿಂದ ಹೋರಾಡಲು ಶಕ್ತಿಯನ್ನು ನೀಡುತ್ತದೆ. 21ನೆಯ ವಿಚಾರ. ಯಾವುದೇ ಕೆಲಸವನ್ನು ಮಾಡಲು ಆಂತರಿಕ ಧ್ವನಿ ಮನಸ್ಸಿನಲ್ಲಿ ಬಂದಾಗ ಜಗತ್ತಿನ ಪ್ರತಿಯೊಂದು ಕಾರ್ಯವೂ ಸುಲಭವಾಗುತ್ತದೆ. ನಮ್ಮ ಆತ್ಮದ ಪ್ರೇರಣೆಯೇ ನಿಜವಾದ ಶಕ್ತಿ. 22ನೆಯ ವಿಚಾರ. ಒಬ್ಬ ವ್ಯಕ್ತಿಯು ತಾನು ಬಯಸಿದ್ದನ್ನು ನಂಬಿಕೆಯಿಂದ ಮಾಡಿದರೆ ಅವನು ತಾನು ಬಯಸಿದ್ದನ್ನು ಸಾಧಿಸಬಹುದು. ಈ ನಂಬಿಕೆಯು ಬ್ರಹ್ಮಾಂಡದ ಶಕ್ತಿಗಳೊಂದಿಗೆ ನಮ್ಮನ್ನು ಜೋಡಿಸುತ್ತದೆ. 23ನೆಯ ವಿಚಾರ. ಸಾಗರವನ್ನು ದಾಟಲು ದೋಣಿ ಒಂದೇ ಸಾಧನವಾಗಿರುವಂತೆ ಸತ್ಯವು ಸ್ವರ್ಗಕ್ಕೆ ಏರುವ ಏಕೈಕ ಮೆಟ್ಟಿಲು. ಸತ್ಯವನ್ನೇ ಆಧಾರವಾಗಿರಿಸಿಕೊಂಡು ನಾವು ನಮ್ಮ ಬದುಕನ್ನು ಕಟ್ಟಬೇಕು. 24ನೆಯ ವಿಚಾರ. ಶ್ರೀಕೃಷ್ಣನು ಹೇಳುತ್ತಾನೆ, ಎಲ್ಲ ಜೀವಿಗಳು ನನಗೆ ಸಮಾನರು. ನಾನು ಯಾರನ್ನೂ ಅತಿಯಾಗಿ ಪ್ರೀತಿಸುವುದಿಲ್ಲ. ನಾಟ್ ಟು ಲಿಟಲ್.
ಆದರೆ ನನ್ನನ್ನು ಹೃತ್ಪೂರ್ವಕವಾಗಿ ಪೂಜಿಸುವವರಿಗೆ ಅಗತ್ಯವಿದ್ದಾಗ ನಾನು ಯಾವಾಗಲೂ ಸಹಾಯ ಮಾಡುತ್ತೇನೆ. ಭಕ್ತಿಯೇ ಭಗವಂತನ ಸಾಮೀಪ್ಯವನ್ನು ಗಳಿಸುವ ಮಾರ್ಗ. 25ನೆಯ ವಿಚಾರ. ಈ ಜಗತ್ತಿನಲ್ಲಿ ಯಾರೂ ಸಂಪೂರ್ಣವಾಗಿ ನಮ್ಮವರಲ್ಲ, ಏಕೆಂದರೆ ಜನರು ತಮ್ಮ ಸ್ವಾರ್ಥವು ಈಡೇರುವವರೆಗೆ ಮಾತ್ರ ನಮಗೆ ಬೆಂಬಲ ನೀಡುತ್ತಾರೆ. ಲೌಕಿಕ ಸಂಬಂಧಗಳು ಕ್ಷಣಿಕ, ಆದರೆ ಭಗವಂತನೊಂದಿಗಿನ ಸಂಬಂಧವು ಶಾಶ್ವತ. 26ನೆಯ ವಿಚಾರ. ಏನೇನೋ ಆಗಿದೆ, ಅದೆಲ್ಲವೂ ಒಳ್ಳೆಯದಕ್ಕೆ ಆಗಿದೆ. ಏನು ನಡೆಯುತ್ತಿದೆಯೋ ಅದು ಕೂಡ ಒಳ್ಳೆಯದಕ್ಕೆ ನಡೆಯುತ್ತಿದೆ, ಮತ್ತು ಏನಾಗಲಿದೆಯೋ ಅದು ಕೂಡ ಒಳ್ಳೆಯದಕ್ಕೆ ಆಗಲಿದೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ಈ ಭಾವನೆಯು ನಮ್ಮನ್ನು ಆತಂಕ ಮತ್ತು ವಿಷಾದದಿಂದ ಮುಕ್ತಗೊಳಿಸುತ್ತದೆ. 27ನೆಯ ವಿಚಾರ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರಿ ಎಂಬುದು ಮುಖ್ಯ. ಆದ್ದರಿಂದ ಮೊದಲು ನಿಮ್ಮ ಬಗ್ಗೆ ಯೋಚಿಸಿ. ನಿಮ್ಮ ಆಂತರಿಕ ಮೌಲ್ಯಮಾಪನವೇ ನಿಮ್ಮ ನಿಜವಾದ ಅಳತೆಗೋಲು. 28ನೆಯ ವಿಚಾರ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅವರಿಗೆ ಕೆಟ್ಟದ್ದನ್ನು ಸಹ ಮಾಡಬೇಡಿ, ಏಕೆಂದರೆ ಜಗತ್ತು ದುರ್ಬಲವಾಗಿದೆ, ಆದರೆ ಜಗತ್ತಿನ ಸೃಷ್ಟಿಕರ್ತನು ದುರ್ಬಲನಲ್ಲ. ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಫಲ ಇದ್ದೇ ಇದೆ. 29ನೆಯ ವಿಚಾರ. ನಿಮ್ಮ ಸೋಲಿನ ಬಗ್ಗೆ ಎಂದಿಗೂ ದುಃಖಪಡಬೇಡಿ, ಏಕೆಂದರೆ ಸೋಲು ನಮಗೆ ಒಂದು ಪಾಠವಾಗಿದೆ, ಅದು ನಮ್ಮನ್ನು ಸುಧಾರಿಸಿಕೊಳ್ಳಲು ಅವಕಾಶವನ್ನು ನೀಡುತ್ತದೆ. ಸೋಲು ಯಶಸ್ಸಿನ ಮೆಟ್ಟಿಲು. 30ನೆಯ ವಿಚಾರ. ಏನು ಆಗಬೇಕಿದೆಯೋ ಅದು ಆಗುತ್ತದೆ, ಮತ್ತು ಏನು ಆಗಬಾರದಿರೋ ಅದು ಎಂದಿಗೂ ಆಗುವುದಿಲ್ಲ. ಇಂತಹ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಹೊಂದಿರುವವನು ಯಾವಾಗಲೂ ಚಿಂತೆಗಳಿಂದ ಮುಕ್ತನಾಗಿರುತ್ತಾನೆ. ಭಗವಂತನ ಇಚ್ಛೆಯ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು. 31ನೆಯ ವಿಚಾರ. ಒಂದು ವಿಷಯದ ಬಗ್ಗೆ ನಿರಂತರವಾಗಿ ಯೋಚಿಸುವುದು ಆ ವ್ಯಕ್ತಿಯನ್ನು ಅದರ ಕಡೆಗೆ ಸ್ವಯಂಚಾಲಿತವಾಗಿ ಆಕರ್ಷಿಸುತ್ತದೆ. ಇದು ಅದನ್ನು ಸಾಧಿಸುವ ಬಯಕೆಯನ್ನು ಹೆಚ್ಚಿಸುತ್ತದೆ. ನಮ್ಮ ಆಲೋಚನೆಗಳೇ ನಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತವೆ. 32ನೆಯ ವಿಚಾರ. ಹುಟ್ಟಿದವನಿಗೆ ಸಾವು ಎಷ್ಟು ನಿಜವೋ ಸತ್ತವನಿಗೆ ಜನನ ಅಷ್ಟೇ ನಿಜ. ಆದ್ದರಿಂದ ಯಾವುದು ಸತ್ಯವೋ ಅದರ ಬಗ್ಗೆ ಶೋಕಿಸುವ ಬದಲು ಮುಂದೆ ಸಾಗುವುದು ಉತ್ತಮ. ಆತ್ಮವು ಅಮರ, ದೇಹವು ಕ್ಷಣಿಕ. 33ನೆಯ ವಿಚಾರ. ನಮ್ಮ ಕಾರ್ಯಗಳೇ ನಾವು ಕೊಯ್ಯಬೇಕಾದ ಸುಗ್ಗಿಯಾಗಿದ್ದು ಎಷ್ಟೇ ಕಷ್ಟವಾದರೂ ನಾವು ಅದನ್ನು ಕೊಯ್ಯಲೇಬೇಕು. ಆದ್ದರಿಂದ ಯಾವಾಗಲೂ ಒಳ್ಳೆಯ ಬೀಜಗಳನ್ನು ಬಿತ್ತಬೇಕು, ಇದರಿಂದ ಸುಗ್ಗಿಯು ಉತ್ತಮ ಮತ್ತು ಆಹ್ಲಾದಕರವಾಗಿರುತ್ತದೆ. ಕರ್ಮ ಸಿದ್ಧಾಂತವು ಸಾರ್ವಕಾಲಿಕ ಸತ್ಯ. 34ನೆಯ ವಿಚಾರ. ಇತರರು ನಿಮ್ಮನ್ನು ಗೌರವಿಸುತ್ತಾರೋ ಇಲ್ಲವೋ ನೀವು ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸಬೇಕು, ಏಕೆಂದರೆ ಲಕ್ಷಾಂತರ ಜನರು ಮಲಗಿದ್ದರೂ ಸೂರ್ಯನು ಏಳುತ್ತಾನೆ. ನಿಮ್ಮ ಕರ್ತವ್ಯದ ಪಾಲನೆಗೆ ಇತರರ ಅಭಿಪ್ರಾಯ ಮುಖ್ಯವಲ್ಲ. 35ನೆಯ ವಿಚಾರ. ಸೂರ್ಯನು ಎಷ್ಟೇ ಬಲಶಾಲಿಯಾಗಿದ್ದರೂ ಅವನು ಸಾಗರವನ್ನು ಒಣಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಯಾರಾದರೂ ಏನೇ ಹೇಳಲಿ ಅಥವಾ ಟೀಕಿಸಲಿ ನೀವು ಶಾಂತವಾಗಿರಬೇಕು ಮತ್ತು ನಿಮ್ಮ ಕಾರ್ಯಗಳಿಗೆ ಸಮರ್ಪಿತರಾಗಿರಬೇಕು. ಸ್ಥಿತಪ್ರಜ್ಞತೆಯಿಂದ ಕೆಲಸ ಮಾಡುವುದನ್ನು ಕಲಿಯಬೇಕು. 36ನೆಯ ವಿಚಾರ. ದೀಪದ ಬೆಳಕು ಕತ್ತಲೆಯಲ್ಲಿ ಹೇಗೆ ಬೆಳಗುತ್ತದೆಯೋ ಅದೇ ರೀತಿ ಸತ್ಯವು ಕೂಡ ಬೆಳಗುತ್ತದೆ. ಅಂದರೆ ಜ್ವಾಲೆಯು ಕತ್ತಲೆಯಲ್ಲಿ ಹೇಗೆ ಪ್ರಕಾಶಿಸುತ್ತದೆಯೋ ಸತ್ಯವು ನಮ್ಮ ಜೀವನದ ಕಷ್ಟದ ಕ್ಷಣಗಳಲ್ಲಿ ನಮ್ಮ ಹೃದಯ ಮತ್ತು ಆತ್ಮವನ್ನು ಪ್ರೇರೇಪಿಸುತ್ತದೆ. ಇದು ನಮ್ಮ ಮಾರ್ಗದರ್ಶಿಯಾಗಿದೆ. ದೊಡ್ಡ ಹೋರಾಟಗಳ ಹೊರತಾಗಿಯೂ ಮುಂದೆ ಸಾಗಲು ಇದು ನಮಗೆ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ. 37ನೆಯ ವಿಚಾರ. ಪ್ರೀತಿಯು ಜಗತ್ತಿನ ಅತ್ಯಂತ ಸುಂದರವಾದ ವಿಷಯವಾಗಿದೆ. ಅದನ್ನು ನೋಡಲು ಸಾಧ್ಯವಿಲ್ಲ, ಸ್ಪರ್ಶಿಸಲು ಸಾಧ್ಯವಿಲ್ಲ, ಅದನ್ನು ಕೇವಲ ಹೃದಯದಿಂದ ಮಾತ್ರ ಅನುಭವಿಸಲು ಸಾಧ್ಯ. ಭಗವಂತನ ಪ್ರೀತಿಯು ಇದೇ ರೀತಿಯಾಗಿದೆ. 38ನೆಯ ವಿಚಾರ. ಮರದಲ್ಲಿ ಕುಳಿತಿರುವ ಪಕ್ಷಿಗಳು ರಾತ್ರಿಯಲ್ಲಿ ಕೆಳಗೆ ಬೀಳಲು ದೇವರು ಎಂದಿಗೂ ಅವಕಾಶ ನೀಡದಿದ್ದ ಮೇಲೆ ಆತನು ನಮ್ಮನ್ನು ಒಂಟಿಯಾಗಿ ಮತ್ತು ಅಸಹಾಯಕರಾಗಿ ಹೇಗೆ ಬಿಡುತ್ತಾನೆ ಎಂದು ಊಹಿಸಿ. ಭಗವಂತನ ರಕ್ಷಣೆ ಸದಾ ನಮ್ಮ ಮೇಲಿರುತ್ತದೆ. 39ನೆಯ ವಿಚಾರ. ಧರ್ಮಕ್ಕಿಂತ ಕರ್ಮವು ಹೆಚ್ಚು ಮುಖ್ಯವಾಗಿದೆ, ಏಕೆಂದರೆ ಧರ್ಮವನ್ನು ಆಚರಿಸುವ ಮೂಲಕ ನಾವು ದೇವರನ್ನು ಕೇಳಬೇಕಾಗುತ್ತದೆ, ಆದರೆ ಕರ್ಮವನ್ನು ಮಾಡುವ ಮೂಲಕ ದೇವರು ತಾನಾಗಿಯೇ ಒದಗಿಸುತ್ತಾನೆ. ಸರಿಯಾದ ಕರ್ಮವೇ ನಿಜವಾದ ಪೂಜೆ. 40ನೆಯ ವಿಚಾರ. ತಮ್ಮ ಮಕ್ಕಳನ್ನು ಬೆಳೆಸಲು ಪೋಷಕರು ಪಟ್ಟ ಶ್ರಮದ ಋಣವನ್ನು ಮನುಷ್ಯರಿಗೆ ತೀರಿಸುವುದು ಕಷ್ಟ. ಪೋಷಕರಿಗೆ ಗೌರವ ನೀಡುವುದೇ ನಮ್ಮ ಪ್ರಥಮ ಕರ್ತವ್ಯ. 41ನೆಯ ವಿಚಾರ. ಏನೇ ಆದರೂ ಅದು ಒಳ್ಳೆಯದಕ್ಕಾಗಿಯೇ ಆಯಿತು. ಏನು ನಡೆಯುತ್ತಿದೆಯೋ ಅದು ಒಳ್ಳೆಯದಕ್ಕೆ ನಡೆಯುತ್ತಿದೆ, ಏನಾಗಲಿದೆಯೋ ಅದು ಸಹ ಒಳ್ಳೆಯದಕ್ಕೇ ಆಗಲಿದೆ. ಒಬ್ಬ ವ್ಯಕ್ತಿಯು ಯಾವಾಗಲೂ ತನ್ನ ಪರಿಸ್ಥಿತಿಗಳನ್ನು ಈ ರೀತಿಯಲ್ಲಿ ಯೋಚಿಸಬೇಕು. 42ನೆಯ ವಿಚಾರ. ಕರ್ಮವು ನಿಮ್ಮ ಕೈಯಲ್ಲಿದೆ, ಫಲಿತಾಂಶವಲ್ಲ. ಆದ್ದರಿಂದ ಕೇವಲ ಕರ್ಮದ ಮೇಲೆ ಗಮನ ಹರಿಸಿ ಮತ್ತು ಶ್ರಮವಹಿಸಿ ಕೆಲಸ ಮಾಡಿ. ನಿಷ್ಕಾಮ ಕರ್ಮಯೋಗದ ಶ್ರೇಷ್ಠತೆಯೂ ಇಲ್ಲಿದೆ. 43ನೆಯ ವಿಚಾರ. ನೀವು ಒಂಟಿಯಾಗಿರುವಾಗ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಣದಲ್ಲಿ ಇರಿಸಿ. ಸ್ನೇಹಿತರೊಂದಿಗೆ ಇರುವಾಗ ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಿ ಮತ್ತು ಕೋಪ ಬಂದಾಗ ನಿಮ್ಮನ್ನೇ ನಿಯಂತ್ರಿಸಿಕೊಳ್ಳಿ. ಇದು ಆತ್ಮ ಸಂಯಮದ ಪರಮಪಾಠ. 44ನೆಯ ವಿಚಾರ. ಶ್ರೀಕೃಷ್ಣನು ಪುನರುಚ್ಚರಿಸುತ್ತಾನೆ, ಎಲ್ಲಾ ಜೀವಿಗಳು ನನಗೆ ಸಮಾನರು. ನಾನು ಯಾರನ್ನೂ ಅತಿಯಾಗಿ ಪ್ರೀತಿಸುವುದಿಲ್ಲ ಅಥವಾ ಕಡಿಮೆ ಪ್ರೀತಿಸುವುದಿಲ್ಲ, ಆದರೆ ನನ್ನನ್ನು ಹೃತ್ಪೂರ್ವಕವಾಗಿ ಪೂಜಿಸುವವರಿಗೆ ಅಗತ್ಯವಿದ್ದಾಗ ನಾನು ಯಾವಾಗಲೂ ಅವರ ನೆರವಿಗೆ ಬರುತ್ತೇನೆ. ಭಗವಂತನು ಭಕ್ತರಿಗೆ ಸದಾ ಒಲಿಯುವವನು.
45ನೆಯ ವಿಚಾರ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸಿದರೆ ಅದು ಅವರ ಕರ್ಮದಲ್ಲಿ ಬರೆಯಲ್ಪಡುತ್ತದೆ. ಯಾರೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಯೋಚಿಸುವ ಮೂಲಕ ನಿಮ್ಮ ಸಮಯ ಮತ್ತು ನಿಮ್ಮ ಕಾರ್ಯಗಳನ್ನು ಏಕೆ ವ್ಯರ್ಥ ಮಾಡಬೇಕು? 46ನೆಯ ವಿಚಾರ. ಒಳ್ಳೆಯ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ಹೊಂದಿರುವವರಿಗೆ ದೇವರು ಖಂಡಿತವಾಗಿಯೂ ಯಾವುದಾದರೂ ರೀತಿಯಲ್ಲಿ ಸಹಾಯ ಮಾಡುತ್ತಾನೆ. ಮತ್ತು ನೀವು ಇತರರಿಗೆ ಒಳ್ಳೆಯದನ್ನು ಬಯಸಿದಾಗ ಆ ಒಳ್ಳೆಯ ವಿಷಯಗಳು ನಿಮ್ಮ ಜೀವನಕ್ಕೆ ಮರಳಿ ಬರುತ್ತವೆ. ಸಕಾರಾತ್ಮಕ ಚಿಂತನೆಯ ಶಕ್ತಿ ಅಪಾರ. 47ನೆಯ ವಿಚಾರ. ಒಂಟಿಯಾಗಿ ನಿಲ್ಲುವ ಧೈರ್ಯವನ್ನು ಹೊಂದಿರಿ. ನಿಮಗೆ ತಿಳಿದಿರುವವರು ಪ್ರತಿದಿನ ನಿಮಗೆ ಸಲಹೆ ನೀಡುತ್ತಾರೆ, ಆದರೆ ಅವರು ಎಂದಿಗೂ ನಿಮಗೆ ಬೆಂಬಲ ನೀಡುವುದಿಲ್ಲ. ನಿಮ್ಮ ಸ್ವಂತ ಶಕ್ತಿಯ ಮೇಲೆ ನಂಬಿಕೆಯಿಡಿ. 48ನೆಯ ವಿಚಾರ. ನಿಮ್ಮ ಆಲೋಚನೆಗಳು ಎಷ್ಟು ಶಕ್ತಿಯುತವಾಗಿವೆ ಎಂಬುದನ್ನು ನೀವು ಅರಿತುಕೊಂಡಾಗ ನೀವು ಎಂದಿಗೂ ನಕಾರಾತ್ಮಕ ಆಲೋಚನೆಗಳನ್ನು ಪೋಷಿಸುವುದಿಲ್ಲ. ಮನಸ್ಸಿನಲ್ಲಿ ಧನಾತ್ಮಕ ಶಕ್ತಿಯನ್ನು ಮಾತ್ರ ತುಂಬಿಕೊಳ್ಳಬೇಕು. 49ನೆಯ ವಿಚಾರ. ನಮ್ಮಲ್ಲಿ ಯಾವಾಗಲೂ ಸಮಯವಿರುತ್ತದೆ. ನಾವು ಅದನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು. ಇದರಿಂದ ನಮ್ಮ ಜೀವನವನ್ನು ಯಶಸ್ಸು ಮತ್ತು ಸಂತೋಷದ ಕಡೆಗೆ ಮುನ್ನಡೆಸಬಹುದು. ಕಾಲದ ಮೌಲ್ಯವನ್ನು ಅರಿತುಕೊಂಡು ಕಾರ್ಯನಿರ್ವಹಿಸಬೇಕು. 50ನೆಯ ವಿಚಾರ. ಜನರು ನಿಮ್ಮ ಸುಳ್ಳುಗಳಿಗಾಗಿ ನಿಮ್ಮನ್ನು ಹೊಗಳುತ್ತಾರೆ, ಆದರೆ ಅದೇ ಜನರು ನಿಮ್ಮ ನಾಶಕ್ಕೆ ಕಾರಣರಾಗುತ್ತಾರೆ. ಆದ್ದರಿಂದ ಯಾವಾಗಲೂ ಸತ್ಯವನ್ನು ಮಾತನಾಡಿ. ಸತ್ಯವೇ ಶಾಶ್ವತ ರಕ್ಷಣೆ. 51ನೆಯ ವಿಚಾರ. ದೇವರು ನಮ್ಮೆಲ್ಲರನ್ನೂ ಒಂದೇ ಮಣ್ಣಿನಿಂದ ಸೃಷ್ಟಿಸುತ್ತಾನೆ. ಒಂದೇ ವ್ಯತ್ಯಾಸವೆಂದರೆ ಕೆಲವರು ಹೊರಗೆ ಸುಂದರವಾಗಿದ್ದರೆ ಇತರರು ಒಳಗೆ ಸುಂದರರಾಗಿರುತ್ತಾರೆ. ಆಂತರಿಕ ಸೌಂದರ್ಯವೇ ನಿಜವಾದ ಸೌಂದರ್ಯ. 52ನೆಯ ವಿಚಾರ. ನೀವು ಎಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಜನರು ನಿಮ್ಮ ಕೆಟ್ಟ ಕಾರ್ಯಗಳನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಜನರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಗಮನ ಕೊಡಬೇಡಿ ಮತ್ತು ನಿಮ್ಮ ಕೆಲಸವನ್ನು ಮುಂದುವರಿಸಿ. ಜನಮತವು ಅಸ್ಥಿರ. 53ನೆಯ ವಿಚಾರ. ನಮ್ಮ ಸಮಸ್ಯೆಗಳು ನಾವು ಅವುಗಳನ್ನು ಮಾಡಿಕೊಂಡಷ್ಟು ದೊಡ್ಡದಲ್ಲ. ದೇವರ ಬೆಂಬಲವು ಪ್ರತಿಯೊಂದು ಕಷ್ಟವನ್ನು ಸುಲಭಗೊಳಿಸುತ್ತದೆ ಎಂಬುದನ್ನು ನೆನಪಿಡಿ. ಭಗವಂತನ ಮೇಲೆ ಭರವಸೆ ಇಟ್ಟರೆ ಎಲ್ಲವೂ ಸಾಧ್ಯ. 54ನೆಯ ವಿಚಾರ. ಯಾರಿಗಾದರೂ ಶಿಕ್ಷೆ ನೀಡುವ ಮೊದಲು ಸ್ವಲ್ಪ ಸಮಯ ಕಾಯಬೇಕೆಂದು ದೇವರು ಹೇಳುತ್ತಾನೆ. ಮತ್ತು ನೀವು ಯಾರೊಬ್ಬರ ಒಂದು ತಪ್ಪನ್ನು ಕ್ಷಮಿಸಿದರೆ ನಾನು ನಿಮ್ಮ 100 ತಪ್ಪುಗಳನ್ನು ಕ್ಷಮಿಸುತ್ತೇನೆ ಎಂಬುದನ್ನು ನೆನಪಿಡಿ. ಕ್ಷಮಾಗುಣವೇ ದೈವತ್ವಕ್ಕೆ ಸಮಾನ. 55ನೆಯ ವಿಚಾರ. ಜೀವನದಲ್ಲಿ ಒಬ್ಬ ಪಾಲುದಾರನು ತುಂಬಾ ಒಳ್ಳೆಯವನಾಗಿರಬೇಕು ಮತ್ತು ತುಂಬಾ ಸತ್ಯವಂತನಾಗಿರಬೇಕು. ನಾವು ತಪ್ಪು ಮಾಡಿದಾಗ ನಮ್ಮ ತಪ್ಪುಗಳನ್ನು ತೋರಿಸಬೇಕು ಮತ್ತು ನಾವು ಸರಿಯಾದಾಗ ನಮ್ಮ ಪಕ್ಕದಲ್ಲಿ ನಿಲ್ಲಬೇಕು. ನಿಜವಾದ ಸ್ನೇಹಿತರು ವಿಮರ್ಶೆ ಮತ್ತು ಬೆಂಬಲ ಎರಡನ್ನೂ ನೀಡುತ್ತಾರೆ. 56ನೆಯ ವಿಚಾರ. ನಿಮ್ಮ ದೇವರಲ್ಲಿ ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ ಮತ್ತು ಜಗತ್ತಿನಿಂದ ಎಂದಿಗೂ ನಿರೀಕ್ಷೆ ಇಡಬೇಡಿ. ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಕೆಟ್ಟ ಸಮಯದಲ್ಲಿ ದೇವರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತಾನೆ. ಆದರೆ ಜಗತ್ತಿನಿಂದ ನಿರೀಕ್ಷೆ ಇಡುವುದು ವ್ಯರ್ಥ. 57ನೆಯ ವಿಚಾರ. ದೇವರು ಹೇಳುತ್ತಾನೆ, ನೀವು ಏನು ಬಯಸುತ್ತೀರೋ ಅದನ್ನು ಮಾಡಿ, ಆದರೆ ನಡೆಯುವುದು ನಾನು ಬಯಸಿದ್ದು ಮಾತ್ರ. ಆದ್ದರಿಂದ ಆತನು ಏನು ಬಯಸುತ್ತಾನೋ ಅದನ್ನು ಮಾಡಿ, ಆಗ ನೀವು ಬಯಸಿದ್ದು ನಡೆಯುತ್ತದೆ. ಮತ್ತು ನೆನಪಿಡಿ, 2ನೇ ಬಾಗಿಲು ತೆರೆಯುವ ಮೊದಲ ಬದರವು ಎಂದಿಗೂ ಮುಚ್ಚುವುದಿಲ್ಲ. ಒಂದು ಅವಕಾಶ ಮುಚ್ಚಿದರೆ ಇನ್ನೊಂದು ಉತ್ತಮ ಅವಕಾಶ ಕಾಯುತ್ತಿರುತ್ತದೆ. 58ನೆಯ ವಿಚಾರ. ಶ್ರೀಕೃಷ್ಣನು ತನ್ನ ಕಿರುಬೆರಳಿನಿಂದ ಇಡೀ ಗೋವರ್ಧನ ಪರ್ವತವನ್ನು ಎತ್ತುತ್ತಾನೆ ಮತ್ತು ಅದೇ ಕೈಗಳಿಂದ ಕೊಳಲನ್ನು ಹಿಡಿದಿರುತ್ತಾನೆ. ಶಕ್ತಿ ಮತ್ತು ಪ್ರೀತಿಯ ನಡುವಿನ ವ್ಯತ್ಯಾಸ ಇದು ಒಂದೇ. ಶಕ್ತಿ ಮತ್ತು ಪ್ರೀತಿ ಪರಸ್ಪರ ಸಂಬಂಧ ಹೊಂದಿರುವಾಗ ಶಕ್ತಿಗಿಂತ ಪ್ರೀತಿಯನ್ನು ತೋರಿಸುವುದು ಹೆಚ್ಚು ಸೂಕ್ತ. 59ನೆಯ ವಿಚಾರ. ಪ್ರತಿಯೊಂದನ್ನು ಕಠಿಣ ಪರಿಶ್ರಮ ಮತ್ತು ಅಭ್ಯಾಸದ ಮೂಲಕ ನಿಯಂತ್ರಿಸಬಹುದು. ಅಭ್ಯಾಸ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ಸಹ ಗೆಲ್ಲಬಹುದು. 60ನೆಯ ವಿಚಾರ. ಒಬ್ಬ ವ್ಯಕ್ತಿಯು ತನ್ನ ತಪ್ಪುಗಳಿಂದ ಕಲಿತರೆ ಆ ತಪ್ಪುಗಳು ಅವನಿಗೆ ಮೆಟ್ಟಿಲುಗಳಾಗುತ್ತವೆ ಮತ್ತು ಕಲಿಯದಿದ್ದರೆ ಆ ತಪ್ಪುಗಳು ಸಾಗರದಷ್ಟು ವಿಶಾಲವಾಗುತ್ತವೆ. ಪ್ರಗತಿಗೆ ತಪ್ಪುಗಳಿಂದ ಕಲಿಯುವುದು ಅನಿವಾರ್ಯ. 61ನೆಯ ವಿಚಾರ. ಯಾವುದೇ ವ್ಯಕ್ತಿಗೆ ಅತಿಯಾದ ಅಂಟಿಕೊಳ್ಳುವಿಕೆಯು ಹಾನಿಕರ ಎಂದು ದೇವರು ಹೇಳುತ್ತಾನೆ, ಏಕೆಂದರೆ ಅಂಟಿಕೊಳ್ಳುವಿಕೆಯು ನಿರೀಕ್ಷೆಗೆ ಕಾರಣವಾಗುತ್ತದೆ ಮತ್ತು ನಿರೀಕ್ಷೆಯು ದುಃಖಕ್ಕೆ ಕಾರಣವಾಗುತ್ತದೆ. ಅತಿಯಾದ ಮೋಹವು ಬಂಧನಕ್ಕೆ ದಾರಿ. 62ನೆಯ ವಿಚಾರ. ನೀವು ಯಾರನ್ನಾದರೂ ಹುಡುಕಲು ಬಯಸಿದರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸುವವರನ್ನು ಹುಡುಕಿ, ಏಕೆಂದರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಬಳಸಿಕೊಳ್ಳುವವರು ನಿಮ್ಮನ್ನು ತಾವಾಗಿಯೇ ಕಂಡುಕೊಳ್ಳುತ್ತಾರೆ. ನಿಜವಾದ ಕಾಳಜಿಯ ಮೌಲ್ಯವನ್ನು ಗುರುತಿಸಬೇಕು. 63ನೆಯ ವಿಚಾರ. ಈ ಜೀವನದ ಸಂತೋಷವು ಭೂತಕಾಲದಲ್ಲಿಲ್ಲ, ಭವಿಷ್ಯತ್ತಿನಲ್ಲಿಲ್ಲ. ಜೀವನದ ಸಂತೋಷವು ಕೇವಲ ಇಂದಿನ ಕ್ಷಣವನ್ನು ಬದುಕುವುದರಲ್ಲಿ ಇದೆ. ನಮ್ಮ ಇಂದಿನ ಕಾರ್ಯಗಳು ಭವಿಷ್ಯದ ಪರಿಣಾಮಗಳಿಗೆ ಕಾರಣವಾಗುತ್ತವೆ. ಆದ್ದರಿಂದ ಕೇವಲ ಒಳ್ಳೆಯ ಕಾರ್ಯಗಳನ್ನು ಮಾಡಿ. ವರ್ತಮಾನದಲ್ಲಿ ಜೀವಿಸುವುದೇ ಪರಮಾನಂದ. 64ನೆಯ ವಿಚಾರ. ದೇವರು ನಿಮ್ಮಿಂದ ಏನನ್ನಾದರೂ ತೆಗೆದುಕೊಂಡರೆ ಆತನು ನಿಮ್ಮನ್ನು ಶಿಕ್ಷಿಸಿದ್ದಾನೆ ಎಂದು ಭಾವಿಸಬೇಡಿ. ಬಹುಶಃ ನಿಮಗೆ ಇನ್ನೂ ಉತ್ತಮವಾದದ್ದನ್ನು ನೀಡಲು ಆತನು ನಿಮ್ಮ ಕೈಗಳನ್ನು ಖಾಲಿ ಮಾಡಿದ್ದಾನೆ. ಭಗವಂತನ ಯೋಜನೆಗಳು ನಮ್ಮ ತಿಳುವಳಿಕೆಗಿಂತ ದೊಡ್ಡವು. 65ನೆಯ ವಿಚಾರ. ಒಂದು ದಿನ ಒಬ್ಬ ಸಾಹುಕಾರ ಬೆಳಿಗ್ಗೆ ತನ್ನ ಮನೆಯಿಂದ ಹೊರಟನು. ಅವನು ಹೊರಟಾಗ ಒಂದು ಬೆಕ್ಕು ಅವನ ದಾರಿಯನ್ನು ದಾಟಿತು.
ಸಾಹುಕಾರನು ಚಿಂತಿತನಾಗಿ ಮನೆಗೆ ಹಿಂತಿರುಗಿ ಬೇರೆ ಯಾರಾದರೂ ಮುಂದೆ ಹೋಗಲಿ ಎಂದು ಕಾಯುತ್ತಿದ್ದನು. ಬಹಳ ಸಮಯದ ನಂತರ ಅವನು ಮತ್ತೆ ರಾಜನಿಗೆ ಉಡುಗೊರೆಯನ್ನು ಪ್ರಸ್ತುತಪಡಿಸಲು ಆ ಮಾರ್ಗದಲ್ಲಿ ನಡೆದನು. ಈ ರೀತಿಯಾಗಿ ಅವನು ರಾಜನು ನಿಗದಿಪಡಿಸಿದ ಸಮಯಕ್ಕೆ ತಲುಪಲು ಬಹಳ ಸಮಯ ತೆಗೆದುಕೊಂಡಿತು. ಮತ್ತು ಅವನು ತಲುಪಿದಾಗ ರಾಜನು ಅವನ ಮೇಲೆ ತುಂಬಾ ಕೋಪಗೊಂಡನು, ಏಕೆಂದರೆ ಅವನು ನಿಗದಿಪಡಿಸಿದ ಸಮಯಕ್ಕೆ ತಲುಪಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ರಾಜನು ಸಾಹುಕಾರನ ವ್ಯಾಪಾರವನ್ನು ಮುಚ್ಚಿಸಿದನು. ಇದರಿಂದ ಕೋಪಗೊಂಡ ಸಾಹುಕಾರನು ಮನೆಯಲ್ಲಿ ತನ್ನ ಹೆಂಡತಿಯೊಂದಿಗೆ ಜಗಳವಾಡಿದನು ಮತ್ತು ಅವಳು ತನ್ನ ಮಕ್ಕಳನ್ನು ಕರೆದುಕೊಂಡು ತನ್ನ ಪೋಷಕರ ಮನೆಗೆ ಹೋದಳು. ಸಾಹುಕಾರನ ಜೀವನವು ಕತ್ತಲೆಯಿಂದ ತುಂಬಿತ್ತು ಮತ್ತು ಅವನು ತನ್ನ ದಾರಿಯನ್ನು ದಾಟಿದ ಬೆಕ್ಕನ್ನು ಎಲ್ಲದಕ್ಕೂ ದೂಷಿಸಿದನು. ಅದೇ ರೀತಿ ರಾಜನನ್ನು ನಿಗದಿತ ಸಮಯದಲ್ಲಿ ಭೇಟಿ ಮಾಡಲು ಹೊರಟ ಇನ್ನೊಬ್ಬ ಸಾಹುಕಾರನ ದಾರಿಯನ್ನು ಸಹ ಒಂದು ಬೆಕ್ಕು ದಾಟಿತು. ಅವನು ಸ್ವಲ್ಪ ವಿಚಲಿತನಾದನು, ಆದರೆ ಮುಂದೆ ಸಾಗಲು ನಿರ್ಧರಿಸಿದನು. ಅವನು ರಾಜನ ನಿಗದಿತ ಸಮಯಕ್ಕೆ ಆಗಮಿಸಿ ಅವನಿಗೆ ಉಡುಗೊರೆಯನ್ನು ಪ್ರಸ್ತುತಪಡಿಸಿದನು. ರಾಜನು ತುಂಬಾ ಸಂತೋಷಪಟ್ಟನು. ರಾಜನು ಆ ಸಾಹುಕಾರನಿಗೆ ತನ್ನ ವ್ಯಾಪಾರವನ್ನು ವಿಸ್ತರಿಸಲು ಅವಕಾಶ ನೀಡಿದನು. ಅವನಿಗೆ ಅನೇಕ ಚಿನ್ನದ ನಾಣ್ಯಗಳು ಮತ್ತು ಆಭರಣಗಳನ್ನು ನೀಡಿದನು. ಸಾಹುಕಾರನು ಮನೆಗೆ ಹಿಂತಿರುಗಿ ಆಭರಣಗಳನ್ನು ತನ್ನ ಹೆಂಡತಿಗೆ ನೀಡಿದನು ಮತ್ತು ತನ್ನ ಮಕ್ಕಳಿಗಾಗಿ ಹೊಸ ಬಟ್ಟೆಗಳು ಮತ್ತು ಆಟಿಕೆಗಳನ್ನು ಸಹ ತಂದನು. ಅವನ ಮನೆಯಾದ್ಯಂತ ಸಂತೋಷ ಮತ್ತು ಉಲ್ಲಾಸದ ವಾತಾವರಣವಿತ್ತು. ಈ ಇಬ್ಬರು ಸಾಹುಕಾರರು ಒಂದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸಿದರು, ಆದರೆ ಅವರ ನಿರ್ಧಾರಗಳು ಭಿನ್ನವಾಗಿದ್ದವು. ನಮ್ಮ ಜೀವನವು ಇದೇ ರೀತಿ ಇರುತ್ತದೆ. ನಾವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೇವೆ, ಆದರೆ ನಮ್ಮ ಯೋಚನೆಗಳು ಅದಕ್ಕಿಂತಲೂ ಮುಖ್ಯವಾಗಿರುತ್ತವೆ. ನಮ್ಮ ಆಲೋಚನೆಗಳು ನಮ್ಮ ಜೀವನಕ್ಕೆ ಹೊಸ ಆಯಾಮವನ್ನು ನೀಡುತ್ತವೆ. ಆದ್ದರಿಂದ ನಾವು ಜೀವನವನ್ನು ಸಂತೋಷಮಯವಾಗಿಸಲು ಬಯಸಿದರೆ ನಾವು ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ಚಿಂತನೆಯ ಶಕ್ತಿಯು ಅದೃಷ್ಟಕ್ಕಿಂತಲೂ ಮಿಗಿಲಾದುದು. 66ನೆಯ ವಿಚಾರ. ಒಂದು ದಾರಿ ಮುಚ್ಚಿದರೆ ದೇವರು ಅದರ ಜಾಗದಲ್ಲಿ 10 ದಾರಿಗಳನ್ನು ತೆರೆಯುತ್ತಾನೆ. ಆದ್ದರಿಂದ ಆ ದಾರಿಗಳನ್ನು ಗುರುತಿಸಿ. ನಿರಾಶೆಗೆ ಒಳಗಾಗಬೇಡಿ. 67ನೆಯ ವಿಚಾರ. ದೇವರು ಒಮ್ಮೆ ನಿಮ್ಮನ್ನು ಒಬ್ಬ ವ್ಯಕ್ತಿಗೆ ಪರಿಚಯಿಸುತ್ತಾನೆ. ಅವರ ಆಗಮನವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಆದ್ದರಿಂದ ಆ ವ್ಯಕ್ತಿಯನ್ನು ಗುರುತಿಸಿ ಮತ್ತು ಅವರನ್ನು ಪೋಷಿಸಿ. ದೈವಿಕ ಸಹಾಯವು ಮನುಷ್ಯ ರೂಪದಲ್ಲಿ ಬರಬಹುದು. 68ನೆಯ ವಿಚಾರ. ಪ್ರತಿಯೊಬ್ಬ ವ್ಯಕ್ತಿಯು ಕರ್ಮದಲ್ಲಿ ನಂಬಿಕೆ ಇಡಬೇಕು, ಏಕೆಂದರೆ ಈ ಜಗತ್ತು ಕರ್ಮಯೋಗವಾಗಿದೆ. ಕಾರ್ಯಗಳು ನಿಮ್ಮ ಕೈಯಲ್ಲಿದೆ, ಫಲಿತಾಂಶಗಳಲ್ಲ. ಆದ್ದರಿಂದ ಕೇವಲ ಕೆಲಸದ ಮೇಲೆ ಗಮನಹರಿಸಿ ಮತ್ತು ಶ್ರಮವಹಿಸಿ ಮುಂದುವರಿಯಿರಿ. 69ನೆಯ ವಿಚಾರ. ನಮ್ಮ ಕಾರ್ಯಗಳನ್ನು ದುರಾಸೆಯಿಂದ ಮಾಡಬಾರದು, ಬದಲಿಗೆ ಸಮಾಜದ ಕಲ್ಯಾಣಕ್ಕಾಗಿ ಮತ್ತು ನಿಸ್ವಾರ್ಥ ಮನೋಭಾವದಿಂದ ಮಾಡಬೇಕು. ಇದು ನಮ್ಮ ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಸಮಾಜವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಈ ಮನೋಭಾವದಿಂದ ನಾವು ಯಾವುದೇ ಸ್ವಾರ್ಥದ ಉದ್ದೇಶವಿಲ್ಲದೆ ಸಮೃದ್ಧಿ ಮತ್ತು ಸಾಮಾಜಿಕ ಪ್ರಗತಿಯ ಕಡೆಗೆ ಸಾಗುತ್ತೇವೆ. 70ನೆಯ ವಿಚಾರ. ಪ್ರತಿಯೊಬ್ಬರೂ ನಮ್ಮ ದುಃಖವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಏಕೆಂದರೆ ನಾವು ಯಾರನ್ನಾದರೂ ಭೇಟಿಯಾದಾಗ ಮೊದಲು ನಗುತ್ತೇವೆ. ನಮ್ಮ ನೋವನ್ನು ಮರೆಮಾಚುವ ಅಭ್ಯಾಸವೇ ಇದಕ್ಕೆ ಕಾರಣ. 71ನೆಯ ವಿಚಾರ. ಅತಿಯಾಗಿ ತಿನ್ನುವ ಅಥವಾ ಅತಿಯಾಗಿ ನಿದ್ರಿಸುವ ವ್ಯಕ್ತಿ ಎಂದಿಗೂ ಯೋಗಿಯಾಗಲು ಅಥವಾ ಮಹಾನ್ ವ್ಯಕ್ತಿಯಾಗಲು ಸಾಧ್ಯವಿಲ್ಲ. ಆದ್ದರಿಂದ ಅಗತ್ಯವಿರುವಷ್ಟು ಮಾತ್ರ ತಿನ್ನಿ, ಅಗತ್ಯವಿರುವಷ್ಟು ಮಾತ್ರ ನಿದ್ರಿಸಿ ಮತ್ತು ನಿಮ್ಮ ಕೆಲಸವನ್ನು ಮಾಡುತ್ತಾ ಮುಂದುವರೆಯಿರಿ. ಮಿತಿಯು ಸಾಧಕನ ಲಕ್ಷಣ. 72ನೆಯ ವಿಚಾರ. ಕೇವಲ ವೈಯಕ್ತಿಕ ಲಾಭಕ್ಕಾಗಿ ರೂಪುಗೊಂಡ ಸಂಬಂಧಗಳು ಅಗತ್ಯವಿರುವವರೆಗೆ ಮಾತ್ರ ಇರುತ್ತವೆ, ಆದರೆ ಹೃದಯಕ್ಕೆ ಸಂಪರ್ಕಗೊಂಡ ಸಂಬಂಧಗಳು ನಿಮ್ಮ ಕೊನೆಯ ಉಸಿರಿನವರೆಗೂ ಇರುತ್ತವೆ. ಆತ್ಮೀಯ ಸಂಬಂಧಗಳೇ ನಿಜವಾದ ಸಂಪತ್ತು. 73ನೆಯ ವಿಚಾರ. ಕರ್ಮವು ಒಂದು ಸುಗ್ಗಿಯಾಗಿದ್ದು ಪ್ರತಿಯೊಬ್ಬ ವ್ಯಕ್ತಿಯು ಎಷ್ಟೇ ಕಷ್ಟವಾದರೂ ಅದನ್ನು ಕೊಯ್ಯಲೇಬೇಕು. ಆದ್ದರಿಂದ ಯಾವಾಗಲೂ ಒಳ್ಳೆಯ ಬೀಜಗಳನ್ನು ಬಿತ್ತಬೇಕು. ಇದರಿಂದ ನೀವು ಉತ್ತಮ ಫಲಿತಾಂಶಗಳ ಸುಗ್ಗಿಯನ್ನು ಕೊಯ್ಯಬಹುದು. 74ನೆಯ ವಿಚಾರ. ದೇವರು ಎಲ್ಲ ಜೀವಿಗಳ ಹೃದಯದಲ್ಲಿ ವಾಸಿಸುತ್ತಾನೆ ಎಂದು ಹೇಳುತ್ತಾನೆ. ನಮ್ಮ ಹೃದಯದಲ್ಲಿ ದೇವರು ನೆಲೆಸಿದ್ದಾನೆ ಎಂದು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಭಾವನೆಗಳಲ್ಲಿ ಮತ್ತು ನಮ್ಮ ಸುತ್ತಮುತ್ತಲಿನವರೊಂದಿಗೆ ಹೊಸ ಸಾಮರಸ್ಯವು ರೂಪುಗೊಳ್ಳುತ್ತದೆ. ಪ್ರತಿಯೊಂದು ಜೀವಿಯೂ ಅನನ್ಯ ಮತ್ತು ಎಲ್ಲರೊಳಗೆ ದೈವತ್ವವು ನೆಲೆಸಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. 75ನೆಯ ವಿಚಾರ. ದೇವರು ಖಂಡಿತವಾಗಿಯೂ ಒಳ್ಳೆಯ ಮತ್ತು ಸದ್ಗುಣಶೀಲ ಜನರನ್ನು ಪರೀಕ್ಷಿಸುತ್ತಾನೆ, ಆದರೆ ಅವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಆದಾಗ್ಯೂ ದೇವರು ಕೆಟ್ಟ ಜನರಿಗೆ ಬಹಳಷ್ಟು ನೀಡುತ್ತಾನೆ, ಆದರೆ ಅವರನ್ನು ಎಂದಿಗೂ ಬೆಂಬಲಿಸುವುದಿಲ್ಲ. ಕೆಲವೊಮ್ಮೆ ನಾವು ಕೆಟ್ಟ ವ್ಯಕ್ತಿಗೆ ದೇವರು ಎಷ್ಟು ನೀಡುತ್ತಾನೆ ಎಂದು ಆಶ್ಚರ್ಯಪಡುತ್ತೇವೆ, ಆದರೆ ಈ ಕೆಟ್ಟ ವ್ಯಕ್ತಿಗೆ ಅವನ ಹಿಂದಿನ ಜೀವನದ ಒಳ್ಳೆಯ ಕಾರ್ಯಗಳ ಪ್ರಭಾವ ಉಳಿದಿರುವವರೆಗೆ ಬಹಳಷ್ಟು ಸಿಗುತ್ತಾ ಇರುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅವನ ಹಿಂದಿನ ಜೀವನದ ಒಳ್ಳೆಯ ಕಾರ್ಯಗಳ ಪ್ರಭಾವ ಕಡಿಮೆಯಾದಾಗ ಅವನು ಅನಿವಾರ್ಯವಾಗಿ ಈ ಜೀವನದಲ್ಲಿ ತನ್ನ ಕೆಟ್ಟ ಕಾರ್ಯಗಳ ಪರಿಣಾಮಗಳನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ. ಎಲ್ಲವೂ ಸಮಯದ ವಿಷಯ. ಕಾಲವು ಸತ್ಯವನ್ನು ಹೊರಗಿಡಹುತ್ತದೆ. 76ನೆಯ ವಿಚಾರ. ಬೆಂಕಿಯು ಚಿನ್ನವನ್ನು ಪರೀಕ್ಷಿಸುವಂತೆ ಪ್ರತಿಕೂಲತೆಯು ಒಬ್ಬ ಧೈರ್ಯಶಾಲಿ ವ್ಯಕ್ತಿಯನ್ನು ಪರೀಕ್ಷಿಸುತ್ತದೆ. ಕಷ್ಟಗಳೇ ನಮ್ಮ ನಿಜವಾದ ಸಾಮರ್ಥ್ಯವನ್ನು ತೋರಿಸುತ್ತವೆ. 77ನೆಯ ವಿಚಾರ. ನಾನು ಇದನ್ನು ಮಾಡಬಲ್ಲೆ ಎಂದು ನಾವು ಯೋಚಿಸಿದರೆ ಅಂತಹ ಆಲೋಚನೆಯು ಆತ್ಮವಿಶ್ವಾಸದ ಸಂಕೇತ. ಇದನ್ನು ನಾನು ಮಾತ್ರ ಮಾಡಬಲ್ಲೆ ಎಂದು ಯೋಚಿಸುವುದು ಅಹಂಕಾರ. ಆದ್ದರಿಂದ
ಆತ್ಮವಿಶ್ವಾಸ ಮತ್ತು ಅಹಂಕಾರದಲ್ಲಿ ಯಾವುದನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಯಾವುದನ್ನು ತ್ಯಜಿಸಬೇಕು ಎಂಬುದು ನಿಮ್ಮ ನಿರ್ಧಾರ. 78ನೆಯ ವಿಚಾರ. ಎಲ್ಲಾ ಮಾನವ ದುಃಖಗಳಿಗೆ ಕಾರಣವೆಂದರೆ ಅವನು ನಿರಂತರವಾಗಿ ತನ್ನ ಆಸೆಗಳು ಮತ್ತು ಇಚ್ಛೆಗಳಲ್ಲಿ ಮುಳುಗಿರುತ್ತಾನೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಆತನು ಈ ಆಸೆಗಳಿಂದ ಮುಕ್ತನಾಗಿ ತನ್ನ ಕರ್ತವ್ಯವನ್ನು ಪೂರೈಸಿದರೆ ಅವನ ಜೀವನವು ಸಂತೋಷವಾಗುತ್ತದೆ. 79ನೆಯ ವಿಚಾರ. ಯಾವುದೇ ಮನುಷ್ಯ ಜನ್ಮದಿಂದ ಮಹಾನಾಗುವುದಿಲ್ಲ, ಬದಲಿಗೆ ತನ್ನ ಕಾರ್ಯಗಳಿಂದ ಮಹಾನಾಗುತ್ತಾನೆ. ಕರ್ಮವೇ ವ್ಯಕ್ತಿಯ ನಿಜವಾದ ಪರಿಚಯ. 80ನೆಯ ವಿಚಾರ. ನಮ್ಮ ತಿಳುವಳಿಕೆಯು ನಮ್ಮ ಜ್ಞಾನಕ್ಕಿಂತ ಆಳವಾಗಿದೆ. ಅನೇಕ ಜನರು ನಿಮ್ಮನ್ನು ತಿಳಿದಿರಬಹುದು, ಆದರೆ ಕೆಲವರು ಮಾತ್ರ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬಹುದು. ಆಳವಾದ ತಿಳುವಳಿಕೆಯೇ ನಿಜವಾದ ಸಂಪರ್ಕ. 81ನೆಯ ವಿಚಾರ. ಒಬ್ಬ ಬುದ್ಧಿವಂತ ವ್ಯಕ್ತಿಯು ಸಂಬಂಧಗಳನ್ನು ನಿರ್ವಹಿಸುವುದನ್ನು ನಿಲ್ಲಿಸಿದಾಗ ಆತನ ಆತ್ಮಗೌರವಕ್ಕೆ ಎಲ್ಲೋ ಧಕ್ಕೆಯಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. 82ನೆಯ ವಿಚಾರ. ಈ ಜೀವನದಲ್ಲಿ ನಾವು ಬಯಸುವ ಪ್ರತಿಯೊಂದು ಸುಲಭವಾಗಿ ಲಭ್ಯವಿಲ್ಲ. ಆದರೆ ಜೀವನದ ಒಂದು ಸತ್ಯವೇನೆಂದರೆ ನಮಗೆ ಬೇಕಾದುದನ್ನು ಪಡೆಯುವುದು ಸುಲಭ ಕೂಡ ಅಲ್ಲ. ಸಾಧನೆಗೆ ಪ್ರಯತ್ನ ಮತ್ತು ತ್ಯಾಗ ಅನಿವಾರ್ಯ. 83ನೆಯ ವಿಚಾರ. ನಿಮ್ಮ ಸುತ್ತಮುತ್ತ ಎಷ್ಟು ಕೆಟ್ಟತನವಿದೆ ಎಂಬುದು ಮುಖ್ಯವಲ್ಲ, ಅದೇ ಕೆಟ್ಟತನವು ನಿಮ್ಮೊಳಗೆ ಪ್ರವೇಶಿಸಿದಾಗ ವ್ಯತ್ಯಾಸವಾಗುತ್ತದೆ. ಆಂತರಿಕ ಶುದ್ಧತೆಯೇ ನಿಜವಾದ ಬಲ. 84ನೆಯ ವಿಚಾರ. ಕಾರ್ಯ ಮತ್ತು ಬದಲಾವಣೆಯ ಮೂಲಕ ನಾವು ನಮ್ಮ ಕನಸುಗಳನ್ನು ನನಸಾಗಿಸಬಹುದು ಮತ್ತು ನಮ್ಮ ಜೀವನವನ್ನು ಯಶಸ್ಸು ಮತ್ತು ಸಂತೋಷದಿಂದ ತುಂಬಿಸಬಹುದು. ಸ್ಥಗಿತವು ವಿನಾಶಕ್ಕೆ ಸಮ. 85ನೆಯ ವಿಚಾರ. ಭಗವದ್ಗೀತೆಯ ಅಂತಿಮ ಗುರಿ ಮಾನವ ಕಲ್ಯಾಣ. ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಮಾನವ ಕಲ್ಯಾಣಕ್ಕೆ ಆದ್ಯತೆ ನೀಡಬೇಕು. ಲೋಕ ಕಲ್ಯಾಣವೇ ಪರಮಧರ್ಮ. 86ನೆಯ ವಿಚಾರ. ನಿಮಗೆ ಮೌಲ್ಯವಿಲ್ಲದ ಸ್ಥಳಗಳಿಗೆ ಹೋಗುವುದನ್ನು ನಿಲ್ಲಿಸಿ. ಅದು ಯಾರದ್ದೇ ಮನೆಯಾಗಿರಲಿ ಅಥವಾ ಯಾರ ಹೃದಯವೇ ಆಗಿರಲಿ, ಸ್ವಯಂ ಗೌರವವು ಮುಖ್ಯ. 87ನೆಯ ವಿಚಾರ. ಬದಲಾವಣೆಯೇ ಜಗತ್ತಿನ ನಿಯಮ. ಆದ್ದರಿಂದ ನೀವು ಕಳೆದುಕೊಂಡದ್ದಕ್ಕಾಗಿ ದುಃಖಿಸುವುದು ವ್ಯರ್ಥ. ನೀವು ಹೊಂದಿರುವುದನ್ನು ಆನಂದಿಸಿ. ಜೀವನದ ಪ್ರವಾಹವನ್ನು ಒಪ್ಪಿಕೊಳ್ಳಬೇಕು. 88ನೆಯ ವಿಚಾರ. ಸಂದೇಹ ಪಡುವ ವ್ಯಕ್ತಿಗೆ ಸಂತೋಷವು ಈ ಜಗತ್ತಿನಲ್ಲಿಯೂ ಇಲ್ಲ, ಬೇರೆಲ್ಲಿಯೂ ಇಲ್ಲ. ಸಂಶಯವು ಮಾನವನ ಅತಿದೊಡ್ಡ ಶತ್ರು. 89ನೆಯ ವಿಚಾರ. ಶ್ರೀಕೃಷ್ಣನು ಹೇಳುತ್ತಾನೆ, ಓ ಅರ್ಜುನ, ಈ ದೇಹವು ನಿಮ್ಮದಲ್ಲ ಮತ್ತು ನೀನು ಅದರ ಒಡೆಯನೂ ಅಲ್ಲ. ಈ ದೇಹವು 5 ಅಂಶಗಳಿಂದ ಕೂಡಿದೆ: ಅಗ್ನಿ, ನೀರು, ಗಾಳಿ, ಭೂಮಿ ಮತ್ತು ಆಕಾಶ. ಮತ್ತು ಒಂದು ದಿನ ನಿಮ್ಮ ದೇಹವು ಈ 5 ಅಂಶಗಳಲ್ಲಿ ಲೀನವಾಗುತ್ತದೆ. ನಿಮ್ಮ ಕರ್ಮವು ನಿಮ್ಮದೊಂದೇ. ಅಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡುವತ್ತ ಗಮನ ಹರಿಸಬೇಕು. ಸರಿಯಾದ ಕಾರ್ಯಗಳು ಎಂದರೆ ಫಲಿತಾಂಶಗಳು ಯಾವಾಗಲೂ ಸರಿಯಾಗಿರುವಂತಹ ಕಾರ್ಯಗಳಲ್ಲ. ಬದಲಿಗೆ ಸರಿಯಾದ ಕಾರ್ಯಗಳು ಎಂದರೆ ಉದ್ದೇಶಗಳು ಎಂದಿಗೂ ತಪ್ಪಾಗಿರದಂತಹ ಕಾರ್ಯಗಳು. 90ನೆಯ ವಿಚಾರ. ಅತ್ಯುತ್ತಮ ರೀತಿಯ ದಾನವೆಂದರೆ ಯಾವುದೇ ಸಂಶಯವಿಲ್ಲದೆ ಕರ್ತವ್ಯವೆಂದು ಭಾವಿಸಿ ಅಗತ್ಯವಿರುವ ವ್ಯಕ್ತಿಗೆ ನೀಡುವ ದಾನ. ನಿಷ್ಕಲ್ಮಶ ದಾನವೇ ಶ್ರೇಷ್ಠ ದಾನ. 91ನೆಯ ವಿಚಾರ. ನೀವು ಪಡೆದಿರುವುದನ್ನು ಪೋಷಿಸುವುದು ಬಹಳ ಮುಖ್ಯ. ಎಲ್ಲರಿಗೂ ಎಲ್ಲವೂ ಸಿಗುವುದಿಲ್ಲ ಮತ್ತು ಅದು ಕಾರಣವಿಲ್ಲದೆ ಬರುವುದಿಲ್ಲ. ಕೃತಜ್ಞತೆಯ ಭಾವದಿಂದ ಬದುಕಬೇಕು. 92ನೆಯ ವಿಚಾರ. ನಿಮಗೆ ಮೌಲ್ಯ ನೀಡದ ವ್ಯಕ್ತಿಯೊಂದಿಗೆ ನಿಲ್ಲುವುದಕ್ಕಿಂತ ಒಬ್ಬಂಟಿಯಾಗಿರುವುದು ಉತ್ತಮ. 93ನೆಯ ವಿಚಾರ. ನೀವು ಯಾರನ್ನಾದರೂ ಹುಡುಕಲು ಬಯಸಿದರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸುವವರನ್ನು ಹುಡುಕಿ, ಏಕೆಂದರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಬಳಸಿಕೊಳ್ಳುವವರು ತಮ್ಮಷ್ಟಕ್ಕೆ ತಾವೇ ನಿಮ್ಮನ್ನು ಕಂಡುಕೊಳ್ಳುತ್ತಾರೆ. ನಿಮ್ಮ ನಿಜವಾದ ಸ್ನೇಹಿತರು ನಿಮ್ಮ ಪಕ್ಕದಲ್ಲಿ ನಿಲ್ಲುವವರು. 94ನೆಯ ವಿಚಾರ. ನಿಮ್ಮ ಅಗತ್ಯವಿರುವ ಕಾರ್ಯಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ, ಏಕೆಂದರೆ ಯಾವುದೇ ಕೆಲಸ ಮಾಡದಿರುವುದಕ್ಕಿಂತ ನಿಜವಾಗಿ ಕೆಲಸ ಮಾಡುವುದು ಉತ್ತಮ. ಕಾರ್ಯನಿರತತೆ ಯಶಸ್ಸಿಗೆ ಕಾರಣ. 95ನೆಯ ವಿಚಾರ. ಒಬ್ಬ ವ್ಯಕ್ತಿಯು ತಾನು ಬಯಸಿದ್ದನ್ನು ನಂಬಿಕೆಯಿಂದ ಅನುಸರಿಸಿದರೆ ಅವನು ತಾನು ಬಯಸಿದ್ದನ್ನು ಆಗಬಹುದು. ಒಬ್ಬ ವ್ಯಕ್ತಿಯ ಅಸಮವಾದ ಶಕ್ತಿ ತಾಳ್ಮೆಯೇ ಆಗಿದೆ. 96ನೆಯ ವಿಚಾರ. ಕೃಷ್ಣನು ಸಹ ಕಳೆದುಕೊಂಡ ಪ್ರೀತಿಯನ್ನು ನಂಬಬೇಡಿ. ಬಡ ಸುದಾಮನು ಗೆದ್ದ ಸ್ನೇಹವೇ ಶ್ರೇಷ್ಠ. ನಿಸ್ವಾರ್ಥ ಪ್ರೀತಿಯ ಮೌಲ್ಯವು ಲೌಕಿಕ ಆಕರ್ಷಣೆಗಿಂತ ಹೆಚ್ಚು. 97ನೆಯ ವಿಚಾರ. ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ತನ್ನ ಯಾವುದೇ ಸಾಮರ್ಥ್ಯಗಳ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬಾರದು, ಏಕೆಂದರೆ ಒಂದು ಕಲ್ಲು ಅಂತಿಮವಾಗಿ ತನ್ನ ಸ್ವಂತ ತೂಕದಿಂದಾಗಿ ನೀರಿನಲ್ಲಿ ಮುಳುಗುತ್ತದೆ. ಅಹಂಕಾರವು ಪತನಕ್ಕೆ ಕಾರಣ. 98ನೆಯ ವಿಚಾರ. ಒಬ್ಬ ವ್ಯಕ್ತಿಯು ತನಗೆ ಒಳ್ಳೆಯದಲ್ಲ ಎಂದು ಭಾವಿಸುವ ವಸ್ತುಗಳನ್ನು ಇತರರ ಒಳಿತಿಗಾಗಿ ಬಳಸಬಾರದು, ಮತ್ತು ಇದೇ ನಿಜವಾದ ಧರ್ಮ. ಇತರರಿಗೆ ಮಾಡುವ ಸತ್ಕಾರವು ನಮ್ಮ ಮೌಲ್ಯಗಳಿಂದ ಪ್ರಾರಂಭವಾಗಬೇಕು. 99ನೆಯ ವಿಚಾರ. ಆತ್ಮವು ಶಾಶ್ವತವಾಗಿ ಜೀವಂತವಾಗಿದೆ ಎಂದು ತಿಳಿದಿರುವ ವ್ಯಕ್ತಿಯು ಎಂದಿಗೂ ಸಾವಿಗೆ ಹೆದರುವುದಿಲ್ಲ, ಏಕೆಂದರೆ ಆತ್ಮವು ಅಮರ ಎಂದು ಅವನಿಗೆ ತಿಳಿದಿದೆ. ಈ ನಂಬಿಕೆಯು ಅವರ ಜೀವನದಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ. ನಿಜವಾದ ಹಾದಿಯಲ್ಲಿ ಸ್ಥಿರವಾಗಿರಲು ಅವರಿಗೆ ಸಹಾಯ ಮಾಡುತ್ತದೆ. 100ನೆಯ ವಿಚಾರ. ನಾವು ಕೆಟ್ಟದ್ದೇನು ಸಂಭವಿಸಬಹುದು ಎಂಬುದರ ಮೇಲೆ ಹೆಚ್ಚು ಗಮನ ಹರಿಸಬಾರದು, ಬದಲಿಗೆ ಅತ್ಯುತ್ತಮವಾದದ್ದೇನು ಸಂಭವಿಸಬಹುದು ಎಂಬುದರ ಮೇಲೆ ಯಾವಾಗಲೂ ಗಮನ ಹರಿಸಬೇಕು. ಭರವಸೆಯೇ ಜೀವನ. 101ನೆಯ ವಿಚಾರ.
ನಮ್ಮ ಮನಸ್ಸಿನಿಂದ ನನ್ನದು, ನಿನ್ನದು, ಸಣ್ಣದು, ದೊಡ್ಡದು ಮುಂತಾದ ಕಲ್ಪನೆಗಳನ್ನು ಅಳಿಸಿಹಾಕಿ ಇಂತಹ ಭೇದ ಭಾವಗಳನ್ನು ತೊರೆದಾಗ ಆತ್ಮವು ಶುದ್ಧವಾಗುತ್ತದೆ. 102ನೆಯ ವಿಚಾರ: ಪ್ರೀತಿಯೇ ನಿಜವಾದ ಜ್ಞಾನ ಮತ್ತು ಶಕ್ತಿ. ಪ್ರೀತಿಯು ಎಲ್ಲಾ ಬಂಧನಗಳಿಂದ ಮುಕ್ತಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. 103ನೆಯ ವಿಚಾರ: ಈ ಬದಲಾವಣೆಯು ನಮ್ಮ ಜೀವನದಲ್ಲಿ ಹೊಸ ಹೋರಾಟಗಳು ಮತ್ತು ಅವಕಾಶಗಳನ್ನು ಸೂಚಿಸುತ್ತದೆ. ನಮ್ಮ ಅಗತ್ಯಗಳು ಬದಲಾದಾಗ ನಾವು ಸಹಿಷ್ಣುತೆ ಮತ್ತು ಹೊಂದಾಣಿಕೆಯ ವಿಷಯದಲ್ಲಿ ಯೋಚಿಸಬೇಕು. ನಾವು ಹೊಸ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಮತ್ತು ಹೊಸ ವಿಧಾನಗಳಲ್ಲಿ ನಮ್ಮ ಕಾರ್ಯಗಳನ್ನು ಸಮೀಪಿಸಬೇಕು. ನಿರಂತರ ಬದಲಾವಣೆಗೆ ನಾವು ತೆರೆದುಕೊಳ್ಳಬೇಕು. 104ನೆಯ ವಿಚಾರ: ಒಬ್ಬ ವ್ಯಕ್ತಿಯು ಅಹಂಕಾರಿಯಾಗಬಾರದು. Nor should one harbor the misconception that one will need others. ನಮ್ಮ ಸ್ವಸಾಮರ್ಥ್ಯದ ಮೇಲೆ ಭರವಸೆ ಇಡಬೇಕು, ಆದರೆ ಅಹಂಕಾರದಿಂದ ಇತರರನ್ನು ಕಡೆಗಣಿಸಬಾರದು. 105ನೆಯ ವಿಚಾರ: ಒಬ್ಬರ ಸಾಮರ್ಥ್ಯ ಮೀರಿರುವ ವಿಷಯಗಳ ಮೇಲೆ ಸಮಯ ವ್ಯರ್ಥ ಮಾಡುವುದು ಮೂರ್ಖತನ. ನಮ್ಮ ಸಮಯವು ಸೀಮಿತವಾಗಿದೆ ಎಂಬುದನ್ನು ನೆನಪಿಡಿ. ನಾವು ಆ ಸಮಯವನ್ನು ಗೌರವಿಸಬೇಕು. ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಮಾಡುವುದು ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸುತ್ತದೆ ಮತ್ತು ಯಶಸ್ಸಿನ ಕಡೆಗೆ ಸಾಗಲು ಸಹಾಯ ಮಾಡುತ್ತದೆ. 106ನೆಯ ವಿಚಾರ: ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುವುದಿಲ್ಲವೋ ಅದೇ ಮನಸ್ಸು ಅವರಿಗೆ ಶತ್ರುವಾಗುತ್ತದೆ. ಮನಸ್ಸಿನ ನಿಯಂತ್ರಣವು ಯೋಗದ ಮೂಲಭೂತ ಅವಶ್ಯಕತೆ. 107ನೆಯ ವಿಚಾರ: ಒಬ್ಬ ವ್ಯಕ್ತಿಯ ಅಗತ್ಯಗಳು ಬದಲಾದಾಗ ಅವರ ಮಾತನಾಡುವ ವಿಧಾನವೂ ಬದಲಾಗುತ್ತದೆ ಎಂದು ದೇವರು ಹೇಳುತ್ತಾನೆ. ಲೌಕಿಕ ಸ್ವಭಾವವು ಅಗತ್ಯಗಳಿಗೆ ಅನುಗುಣವಾಗಿ ವರ್ತಿಸುತ್ತದೆ. 108ನೆಯ ವಿಚಾರ: ಯಾರಾದರೂ ಒಂಟಿಯಾಗಿದ್ದರೆ ಯಾರೂ ಅವರನ್ನು ಪ್ರೀತಿಸುವುದಿಲ್ಲ ಎಂದು ಅರ್ಥವಲ್ಲ. ಬದಲಿಗೆ ಅವರು ಜಗತ್ತಿನ ಮಿತಿಗಳನ್ನು ಅರ್ಥಮಾಡಿಕೊಂಡಿದ್ದರಿಂದ ಒಂಟಿಯಾಗಿದ್ದಾರೆ. ಒಂಟಿತನವು ಆಂತರಿಕ ಶಕ್ತಿಯ ಸಂಕೇತ. 109ನೆಯ ವಿಚಾರ: ನಮಗಾಗಿ ಏನು ನಿಗದಿಯಾಗಿದೆಯೋ ಅದು ಬರುತ್ತದೆ, ಆದರೆ ನಮಗಾಗಿ ನಿಗದಿಯಾಗದಿರುವುದು ಬಂದು ಹೋಗುತ್ತದೆ. ಆದ್ದರಿಂದ ಲೆಕ್ಕವಿಲ್ಲದಷ್ಟು ಆಸೆಗಳನ್ನು ಇಟ್ಟುಕೊಳ್ಳಬೇಡಿ. ಸಂತೃಪ್ತಿಯೇ ಪರಮಸುಖ. 110ನೆಯ ವಿಚಾರ: ಒಬ್ಬ ವ್ಯಕ್ತಿಯ ಕಲಿಕೆಯನ್ನು ಅವನ ಪ್ರಮಾಣಪತ್ರದಿಂದ ನಿರ್ಧರಿಸಬಹುದು, ಆದರೆ ಅವನು ಎಷ್ಟು ಅರ್ಥ ಮಾಡಿಕೊಂಡಿದ್ದಾನೆ ಎಂಬುದನ್ನು ಅವನ ಮೌಲ್ಯಗಳಿಂದ ಮಾತ್ರ ನಿರ್ಧರಿಸಬಹುದು. ಶಿಕ್ಷಣವು ಜ್ಞಾನಕ್ಕೆ ದಾರಿ, ಆದರೆ ಮೌಲ್ಯಗಳೇ ವಿವೇಕಕ್ಕೆ ದಾರಿ. ಗೌರವಾನ್ವಿತ ಆತ್ಮಗಳೇ, ಶ್ರೀಮದ್ ಭಗವದ್ಗೀತೆಯ ಈ 110 ಅಮೂಲ್ಯವಾದ ಜೀವನ ಸೂತ್ರಗಳನ್ನು ನೀವು ಶಾಂತ ಚಿತ್ತದಿಂದ ಆಲಿಸಿದ್ದೀರಿ ಎಂದು ನಾವು ನಂಬುತ್ತೇವೆ. ಈ ಪ್ರತಿಯೊಂದು ವಿಚಾರವೂ ಪರಮಾತ್ಮ ಶ್ರೀಕೃಷ್ಣನು ನಮಗೆ ನೀಡಿದ ವರವಾಗಿದೆ. ನಿಮ್ಮ ಜೀವನದ ಪಯಣದಲ್ಲಿ ಈ ಜ್ಞಾನವು ನಿಮಗೆ ದಾರಿದೀಪವಾಗಲಿ. ನೀವು ಕಷ್ಟಗಳಲ್ಲಿ ಕುಗ್ಗದೆ, ಅಹಂಕಾರದಲ್ಲಿ ಹಿಗ್ಗದೆ, ಸಮಚಿತ್ತದಿಂದ ನಿಮ್ಮ ಕರ್ಮಗಳನ್ನು ನಿರ್ವಹಿಸುವ ಶಕ್ತಿಯನ್ನು ಈ ಗೀತೆಯ ಸಾರವು ನಿಮಗೆ ನೀಡಲಿ. ನಿಮ್ಮ ಮನಸ್ಸು ಮತ್ತು ಆತ್ಮವು ಶಾಂತಿಯಿಂದ, ವಿವೇಕದಿಂದ ಮತ್ತು ಭಕ್ತಿಯಿಂದ ತುಂಬಿರಲಿ. ನೀವು ಈ ಪವಿತ್ರ ಉಪದೇಶಗಳನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ನೆಚ್ಚಿನ ಗೀತಾಪಾಠವನ್ನು ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ. ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಚಂದಾದಾರರಾಗಿ ಮತ್ತು ಹೊಸ ಜ್ಞಾನದ ವಿಡಿಯೋಗಳಿಗಾಗಿ ಸೂಚನೆಗಳನ್ನು ಸಕ್ರಿಯಗೊಳಿಸಿ. ಈ ಮಹಾಜ್ಞಾನವನ್ನು ಕೇಳಲು ನಿಮ್ಮ ಅಮೂಲ್ಯ ಸಮಯವನ್ನು ನೀಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ. ಜೈ ಶ್ರೀಕೃಷ್ಣ.